ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಜಿ ಕೆ ಕ್ವಶನ್ ಸೀರೀಸ್ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ. ಆ ಕಾನ್ಸೆಪ್ಟಲ್ಲಿ ಈ ಹಿಂದೆ 3 ವೀಡಿಯೋಗಳನ್ನು ಮಾಡಿದ್ದೀನಿ. ಅದರಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಅದೇ ಸರಣಿಯ ಮುಂದುವರೆದ ಭಾಗ 4ನೇ ವೀಡಿಯೋ. ಸೊ ಈ ವಿಡಿಯೋದಲ್ಲಿ ಒಟ್ಟು ಏನು ಹಿಂದೆ ಮಾಡಿದ 50 ಪ್ರಶ್ನೆಗಳಿದ್ವು ಅದರ ಒಂದು ಕಂಟಿನ್ಯೂಟಿ ಮಾಡ್ತೀನಿ. 51ನೇ ಪ್ರಶ್ನೆಯಿಂದ ಈ ವಿಡಿಯೋದಲ್ಲಿ ಇವತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಏನು KPSC UPSC ಅಥವಾ ಅದರ್ ದೆನ್ KE ಏನು ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಇನ್ ಡೀಟೇಲ್ ಆಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡ್ತಿದ್ದೀನಿ. ಸೊ ಈ ರೀತಿ ಒಂದೊಂದು ಪ್ರಶ್ನೆಯನ್ನು ನಾವು ಈ ರೀತಿ ವಿಶ್ಲೇಷಣೆ ಮಾಡುವಾಗ ನಮಗೆ ಬೇರೆ ಬೇರೆ ವಿಷಯಗಳು ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ. ಜೊತೆಗೆ ಅದರಿಂದ ನಮಗೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಒಂದು ಉಪಯುಕ್ತವಾದಂತಹ ಏನು ಸಾಮಗ್ರಿ ಅಥವಾ ಕಾನ್ಸೆಪ್ಟ್ಗಳು ಅರ್ಥ ಆಗ್ತಾ ಹೋಗ್ತಾ ಅನ್ನೋದಕ್ಕೋಸ್ಕರ ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಸೊ ನೀವು ಕ್ಲಾಸ್ ಕೇಳುವಾಗ ನಾನು ಯಾವ ಪ್ರಶ್ನೆಯ ವಿವರಣೆ ಮಾಡ್ತಾ ಇರ್ತೀನಿ ಆ ಪ್ರಶ್ನೆಯ ವಿವರಣೆಗೆ ಬರುವಂಥ ಹೊಸ ಕಾನ್ಸೆಪ್ಟ್ಗಳು ಅದು ರಿಲೇಟೆಡ್ ಆಗಿರೋ ಇತರ ಕಾನ್ಸೆಪ್ಟ್ಗಳನ್ನು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಅದರಿಂದ ನಿಮಗೆ ಬೇರೆ ಎಕ್ಸಾಮಿಗೆ ಸಹ ವೆರಿ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಆ ಪ್ರತಿಯೊಂದು ಪ್ರಶ್ನೆಯನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ರೀತಿ ವಿಷಯಗಳು ಗ್ರಹಿಸ್ತಾ ಹೋಗ್ತು ಅನ್ನೋದಕ್ಕೋಸ್ಕರ ಈ ಥರ ನಾನು GK ಸರಣಿಗಳನ್ನು ಮಾಡ್ತಿದ್ದೀನಿ. ಓಕೆ, ಸೊ ಕಳೆದ ಒಂದು 3 ಸರಣಿಯಲ್ಲಿ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೆ. ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ. ಸೊ 51ನೇ ಪ್ರಶ್ನೆಯಿಂದ. ಸೊ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನಾವು ಮೋಟಿವೇಶನ್ ಕೋಟ್ಗಳನ್ನು ಅಥವಾ ಮೋಟಿವೇಶನ್ ನುಡಿಮುತ್ತುಗಳನ್ನು ನೋಡ್ತಾ ಹೋಗೋಣ. ಮೊದಲನೇದೇ ಸಮಯದ ಬೆಲೆಯನ್ನು ಅರಿತವನೇ ಬಾಳಿನ ಬೆಲೆಯನ್ನು ಅರಿತವನಾಗಿರ್ತಾನೆ. ಯಾರು ಸಮಯಕ್ಕೆ ಸರಿಯಾದ ಬೆಲೆಯನ್ನು ಕೊಡ್ತಾರೆ, ಸೊ ಅದನ್ನ ಯಾರು ತಿಳ್ಕೊಂಡಿರ್ತಾರೆ ಅವನು ಖಂಡಿತ ಅವನ ಜೀವನದ ಬೆಲೆಯನ್ನು ತಿಳ್ಕೊಂಡಿರ್ತಾನೆ. ನೆಕ್ಸ್ಟು ಗೆಲುವಿನ ಮಂತ್ರ ಏನಪ್ಪ ಅಂದರೆ ಅಹಂಕಾರವಿಲ್ಲದ ಮನುಷ್ಯ ಯಾವ ಧರ್ಮಗ್ರಂಥವನ್ನು ಓದದೆ ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯಬಹುದು. ಸೊ ಅಂದರೆ ಯಾವ ಮನುಷ್ಯನಿಗೆ ಅಹಂಕಾರವಿರಲ್ಲ ಆ ಮನುಷ್ಯ ಯಾವುದೇ ಧರ್ಮಗ್ರಂಥವನ್ನು ಓದುವ ಅವಶ್ಯಕತೆ ಇಲ್ಲ. ಹಾಗೆಯೇ ಯಾವ ಒಂದು ಮಂದಿರಗಳನ್ನು ಪ್ರವೇಶಿಸುವ ಅವಶ್ಯಕತೆ ಇಲ್ಲ. ಸೊ ಅವೆರಡು ಮಾಡದೇ ಅವನು ಜೀವನದಲ್ಲಿ ಮೋಕ್ಷವನ್ನು ಪಡಿಬೋದು ಅಂತೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಅಂದರೆ ಯಾವ ಮನುಷ್ಯನಿಗೆ ಅಹಂಕಾರವಿರಲ್ಲ, ನಥಿಂಗ್ ಬಟ್ ಅಹಂಕಾರವಿಲ್ಲದ ಮನುಷ್ಯ ಅಂದರೆ ಅವನೊಬ್ಬ ದೇವರಿಗೆ ಸಮಾನವಾದ ಮನುಷ್ಯನಂತಲೇ ಹೇಳ್ಬೋದು. ಯಾಕಂದರೆ ಮನುಷ್ಯನಲ್ಲಿ ಪ್ರಮುಖವಾಗಿರುವಂತಹ ಒಂದು ಕೆಟ್ಟ ಗುಣ ಏನಪ್ಪ ಅಂದರೆ ಅಹಂಕಾರ. ಸೊ ಅಹಂಕಾರವಿಲ್ಲದ ಮನುಷ್ಯ ಇದ್ದರೆ ಖಂಡಿತ ಅವನು ಒಬ್ಬ ದೇವರಿಗೆ ಸಮಾನ. ಸೊ ಅಂಥ ಮನುಷ್ಯ ಏನಾದರೂ ಇದ್ದರೆ ಅವನು ಯಾವ ಧರ್ಮಗ್ರಂಥವನ್ನು ಓದೋ ಅವಶ್ಯಕತೆ ಇಲ್ಲ. ಅಂದರೆ ಅಹಂಕಾರವಿಲ್ಲದ ಮನುಷ್ಯ ಯಾವ ಧರ್ಮಗ್ರಂಥವನ್ನು ಓದದೆ ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷವನ್ನು ಪಡಿಬೋದು. ಓಕೆ, ನೆಕ್ಸ್ಟ್ ದಿನದಲ್ಲಿ ಒಮ್ಮೆಯಾದರೂ ನಿಮ್ಮೊಂದಿಗೆ ಮಾತನಾಡಿ, ಇಲ್ಲವಾದಲ್ಲಿ ವಿಶ್ವದ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ವಂಚಿತರಾಗ್ತೀರಿ. ಎಸ್, ದಿನದಲ್ಲಿ ಒಮ್ಮೆಯಾದರೂ ನಾವು ನಮ್ಮೊಂದಿಗೆ ಮಾತಾಡಬೇಕು, ಇಲ್ಲವಾದಲ್ಲಿ ವಿಶ್ವದ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ನಾವೇನಾಗ್ತೀವಿ, ವಂಚಿತ ಆಗ್ತೀವಿ. ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ರೆ ಖಂಡಿತ ನಾವು ಮುಂದುವರಿತೀವಿ ಅನ್ನೋದು ಈ ಒಂದು ನುಡಿಮುತ್ತಿನ ಅರ್ಥ. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸ್ತವೆ. ಆದ್ದರಿಂದ ಏನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಎಸ್, ನಾವು ಯಾವ ಥಿಂಕ್ ಮಾಡ್ತೀವಿ, ಪಾಸಿಟಿವ್ ಥಿಂಕ್ ಮಾಡ್ತೀವಿ ನೆಗೆಟಿವ್ ಥಿಂಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಇಲ್ಲಾಂದರೆ ಅದರಿಂದ ಏನು ಯೋಚಿಸುತ್ತೀರೋ ಅದರ ಬಗ್ಗೆ ನಾವು ಎಚ್ಚರದಿಂದಿಲ್ಲದ್ರೆ ಅನಾಹುತಗಳಾಗೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ನಮ್ಮ ಆಲೋಚನೆಗಳು ನಮ್ಮನ್ನು ಯಾವಾಗಲೂ ರೂಪಿಸ್ತದೆ. ನಾವು ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಹೋಗ್ತೀವಿ, ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಹೋಗ್ತೀವಿ. ಆದ್ದರಿಂದ ನಾವು ಏನು ಯೋಚಿಸುತ್ತಿರ್ತೀರೋ ಸೊ ಅದರ ಬಗ್ಗೆ ನಾವು ಯಾವಾಗಲೂ ತುಂಬ ಕೇರ್ಫುಲ್ಲಾಗಿ ಇರಬೇಕು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಎಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಎಸ್, ಗುರು ಎಂದರೆ ಒಬ್ಬ ವ್ಯಕ್ತಿಯಲ್ಲ. ಎಸ್, ಕರೆಕ್ಟ್, ಒಂದು ಶಕ್ತಿನೇ ಅದು. ಯಾಕೆಂದರೆ ಗುರು ಏನು ಮಾಡ್ತಾನೆ, ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದ ಎಡೆಗೆ ಕರೆದುಕೊಂಡು ಹೋಗುವಂತಹ ಶಬ್ದ ಅದು. ಸೊ ಹಾಗಾಗಿ ಆ ಶಬ್ದವೇ ಗುರು. ಓಕೆ, ಸಾಕು. ಇಷ್ಟು ಕೋಟ್ಸ್ಗಳನ್ನು ನುಡಿಮುತ್ತುಗಳನ್ನು ನೋಡಿದ್ವಿ. ಈಗ ಆ್ಯಸ್ ಇಟ್ ಈಸ್ ನಾವು ಏನು ಮಾಡೋಣ, ನಮ್ಮ ಕ್ಲಾಸ್ ಕಡೆಗೆ ಗಮನ ಕೊಡೋಣ. ಓಕೆ, ಕಳೆದ ತರಗತಿಯಲ್ಲಿ ನಾವು 50 ಪ್ರಶ್ನೆಗಳನ್ನು ಅಥವಾ 3 ಏನು ಸರಣಿ ಮಾಡಿದ್ವಿ. ಆ 3ನೇ ವಿಡಿಯೋದಲ್ಲಿ ಒಟ್ಟು ಆ 3ನೇ ವಿಡಿಯೋಕ್ಕೆ ನಾವು 50 ಪ್ರಶ್ನೆಗಳನ್ನು ಮುಗಿಸಿದ್ವಿ. ಈ 4ನೇ ವಿಡಿಯೋದಲ್ಲಿ 51ನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, 51ನೇ ಪ್ರಶ್ನೆ ಏನಿದೆ ಆಗಲೇ ಹೇಳ್ದಂಗೆ ನೀವು ಈ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ನಾನು ನಿಮಗೇನು ಇಂಪಾರ್ಟೆಂಟ್ ಅನ್ನೋದನ್ನು ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಯಾವುದನ್ನು ಬರೆದು ತೋರಿಸಲ್ಲ, ನಾನು ಬರೀ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೇನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಖಂಡಿತ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಏಕೆಂದರೆ ನಾವು ತುಂಬ ಲೆಂತಿಯಾಗಿ ಒಂದೊಂದು ಪ್ರಶ್ನೆಯನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಖಂಡಿತ ಅದು ಬೇರೆ ಬೇರೆ ಎಕ್ಸಾಮ್ಗಳಿಗೆ ಆ ಕ್ವಶನ್ಸ್ಗಳಿಗೆ ಇಂಟರ್ಲೇಟೆಡ್ ಆಗಿ ನಿಮಗೆ ಸಿಗ್ಬೋದು ಕಾನ್ಸೆಪ್ಟ್ಗಳು ಅಂತೇಳಿ. ಹಾಗಾಗಿ ಈ ಥರ ಕ್ವಶನ್ ಪೇಪರ್ ಸರಣಿಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅದೇ ಉದ್ದೇಶ. ಸೊ ಎಲ್ಲ ಎಕ್ಸಾಮ್ಗಳು ಉಪಯುಕ್ತವಾದ ಕಾನ್ಸೆಪ್ಟ್ಗಳು ಸಿಗ್ತಾವೆ ಅನ್ನೋದಕ್ಕೋಸ್ಕರ. ಓಕೆ, ಈ ಪ್ರಶ್ನೆ ಏನಿದೆ, ಹವಾಮಾನ ಬದಲಾವಣೆ ಮೇಲಿನ ರಾಷ್ಟ್ರೀಯ ಕ್ರಿಯಾ ಯೋಜನೆ ಏನು, NAPCC. ಓಕೆ,
ಏನು NAPCC ಅಂದರೆ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಇಂಗ್ಲೀಷಲ್ಲಿ. ಅಂದರೆ ಹವಾಮಾನ ಬದಲಾವಣೆ ಮೇಲಿನ ರಾಷ್ಟ್ರೀಯ ಕ್ರಿಯಾ ಯೋಜನೆ NAPCC ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್. ಇದರಲ್ಲಿ ಅಥವಾ ಈ ಯೋಜನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಲಾಗಿದೆ? ಏನು? ಹಸಿರು ಭಾರತಕ್ಕಾಗಿ ರಾಷ್ಟ್ರೀಯ ಮಿಷನ್ ಸೇರಿಸಲಾಗಿದೆಯಾ? ನೀಲಿ ಭಾರತಕ್ಕಾಗಿ ರಾಷ್ಟ್ರೀಯ ಮಿಷನನ್ನು ಸೇರಿಸಲಾಗಿದೆಯಾ? ರಾಷ್ಟ್ರೀಯ ಸೌರ ಯೋಜನೆಯನ್ನು ಸೇರಿಸಲಾಗಿದೆ? ಸ್ವಚ್ಛ ಗಂಗಾ ನದಿಗಾಗಿ ರಾಷ್ಟ್ರೀಯ ಮಿಷನ್ ಸೇರಿಸಲಾಗಿದೆ. ಸೊ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾನೆ. ಓಕೆ, ಸೊ ಪ್ರಮುಖವಾಗಿ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಅಥವಾ NAPCC ಅಥವಾ ಹವಾಮಾನ ಬದಲಾವಣೆ ಮೇಲೆ ರಾಷ್ಟ್ರೀಯ ಕ್ರಿಯಾ ಯೋಜನೆ ಇದೆಯಲ್ಲ, ಇದರಲ್ಲಿ ಪ್ರಮುಖವಾಗಿ 8 ಯೋಜನೆಗಳನ್ನು ಸೇರಿಸಲಾಗಿದೆ. ಎಷ್ಟು? 8 ಯೋಜನೆಗಳನ್ನು ಸೇರಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹಸಿರು ಭಾರತಕ್ಕಾಗಿ ರಾಷ್ಟ್ರೀಯ ಮಿಷನ್, ರಾಷ್ಟ್ರೀಯ ಸೌರ ಯೋಜನೆ. ಸೊ ಆನ್ಸರ್ ಏನಾಗುತ್ತೆ? 1 ಮತ್ತು 3 ಸರಿ. ಎಸ್, ಈ ಒಂದು ಹವಾಮಾನ ಬದಲಾವಣೆ ಮೇಲಿನ ರಾಷ್ಟ್ರೀಯ ಕ್ರಿಯಾ ಯೋಜನೆ, ಓಕೆ, ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ಏನಂತ ಹೇಳ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ಬರುವಂಥ ಒಂದು ಭಾಗ ಹಸಿರು ಭಾರತಕ್ಕಾಗಿ ರಾಷ್ಟ್ರೀಯ ಮಿಷನ್. ಏನಪ್ಪ ಅಂದರೆ ಇದು ಮುಖ್ಯವಾಗಿ ಭಾರತ ದೇಶದಲ್ಲಿ ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವುದರ ಕಡೆ ಗಮನ ಕೊಡುತ್ತೆ. ಜೊತೆಗೆ ಇದು ಭಾರತದ ಅರಣ್ಯ ಸಂಪತ್ತನ್ನು ಸುಧಾರಿಸುವುದು ಇದರ ಒಂದು ಪ್ರಮುಖವಾದ ಈ ಯೋಜನೆಯ ಗುರಿ. ಇನ್ನು ರಾಷ್ಟ್ರೀಯ ಸೌರ ಯೋಜನೆ, ನ್ಯಾಷನಲ್ ಸೋಲಾರ್ ಮಿಷನ್ ಏನಂತೀವಿ, ಇದು ಸಹ ಹವಾಮಾನ ಬದಲಾವಣೆ ಮೇಲೆ ರಾಷ್ಟ್ರೀಯ ಕ್ರಿಯಾ ಯೋಜನೆಯ ಒಂದು ಪ್ರಮುಖವಾದ ಭಾಗ ಆ ಯೋಜನೆಯಲ್ಲಿ ಸೇರಿಸಲಾಗಿದೆ. ಸೊ ಇದರ ಒಂದು ಪ್ರಮುಖವಾದ ಗುರಿ ಏನಪ್ಪ ಅಂದರೆ ಭಾರತ ದೇಶದಲ್ಲಿ ಸೌರಶಕ್ತಿ ಬಳಕೆಯನ್ನು ಉತ್ತೇಜಿಸುವುದು ಮತ್ತು ಭಾರತವನ್ನು ಸೌರಶಕ್ತಿ ಉತ್ಪಾದನೆ ಜಾಗತಿಕ ನಾಯಕನನ್ನಾಗಿ ಮಾಡುವುದು. ಓಕೆ, ಇದಕ್ಕೆ ಆನ್ಸರ್ 1 ಮತ್ತು 3 ಸರಿ. ನೆಕ್ಸ್ಟ್ 52ನೇ ಪ್ರಶ್ನೆ. ಸೊ ಈ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಸಮ್ಮೇಳನಗಳು ಮತ್ತು ಅದರ ಉದ್ದೇಶಗಳನ್ನು ಹೊಂದಿಸಬೇಕು. ಈ ಕೆಳಗೆ ನೀಡಲಾಗಿರುವಂತಹ ಆಯ್ಕೆಗಳಿಂದ ಸರಿಯಾದ ಉತ್ತರ ಮಾಡಬೇಕು. 1 ರಾಮ್ಸಾರ್ ಸಮ್ಮೇಳನ, ಸ್ಟಾಕ್ಹೋಮ್ ಸಮ್ಮೇಳನ, ಬಾನ್ ಸಮ್ಮೇಳನ, UN ಸಮ್ಮೇಳನ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೇಕು. ಸೊ ಮೊದಲನೇದು ರಾಮ್ಸಾರ್ ಸಮ್ಮೇಳನ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿದೆ. ಇದು ನಿಮಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಸೊ ರಾಮ್ಸಾರ್ ಕನ್ವೆನ್ಷನ್ ರಿಲೇಟೆಡ್ ಟು, ಸೊ ಈಸಿ, ಇದು ಇದಕ್ಕೆ ಸಂಬಂಧಿಸಿದ ಜೌಗು ಪ್ರದೇಶಗಳ ಮೇಲಿನ ಸಮ್ಮೇಳನ. ಎಸ್, ರಾಮ್ಸರ್ ಕನ್ವೆನ್ಷನ್ ಏನಿದೆ ಜೌಗು ಪ್ರದೇಶಗಳ ಸಂರಕ್ಷಣೆ ಮೇಲಿನ ಸಮ್ಮೇಳನ ಇದು. ಸೊ ಇದು ಜೌಗು ಪ್ರದೇಶಗಳನ್ನು ಮತ್ತು ಅಲ್ಲಿನ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಇರಾನ್ ದೇಶದ ರಾಮ್ಸರ್ನಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಒಂದು ಒಪ್ಪಂದ. ಇನ್ನು ಸ್ಟಾಕ್ಹೋಮ್ ಸಮ್ಮೇಳನ ಇದೆಯಲ್ಲ, ಸತತ ಸಾವಯವ ಮಲಿನತೆಗಳ ಮೇಲಿನ ಸಮ್ಮೇಳನ. ಎಸ್, ಇದು ಸ್ಟಾಕ್ಹೋಮ್ ಕನ್ವೆನ್ಷನ್ ನಿರಂತರ ಸಾವಯವ ಮಾಲಿನ್ಯಕಾರಗಳ ಮೇಲಿನ ಸಮಾವೇಶ, POPS ಅಂತ ಕರಿತೀವಿ. ಇದು ಪರಿಸರದಲ್ಲಿ ದೀರ್ಘಕಾಲ ಉಳಿಯುವ ಮತ್ತು ಮಾನವ ಹಾಗೂ ಪರಿಸರ ಆರೋಗ್ಯದ ಹಾನಿಕಾರಕವಾದ ಮಾಲಿನ್ಯಕಾರಕಗಳ ಉತ್ಪಾದನೆ ಮತ್ತು ಬಳಕೆಯನ್ನು ನಿಯಂತ್ರಿಸುವ ಗುರಿಯನ್ನು ಈ ಸಮ್ಮೇಳನ ಹೊಂದಿದೆ. ಇನ್ನು ಬಾನ್ ಸಮ್ಮೇಳನ ರಿಲೇಟೆಡ್ ಟು ವನ್ಯಜೀವಿಗಳ ವಲಸೆ ಮತ್ತು ಪ್ರಭೇದಗಳ ಸಂರಕ್ಷಣೆ ಮೇಲಿನ ಸಮ್ಮೇಳನವನ್ನು ಬಾನ್ ಸಮ್ಮೇಳನ ಅಂತ ಕರಿತೀವಿ. ಎಸ್, ಇದು ಕನ್ವೆನ್ಷನ್ ಆನ್ ದ ಕನ್ಸರ್ವೇಷನ್ ಆಫ್ ಮೈಗ್ರೇಟರಿ ಸ್ಪೀಸೀಸ್ ಆ್ಯಂಡ್ ವೈಲ್ಡ್ ಅನಿಮಲ್ಸ್ನ ಒಂದು ಪ್ರಮುಖವಾದ ಭಾಗನೇ ಈ ಬಾನ್ ಸಮ್ಮೇಳನ. ಅಂದರೆ ವಲಸೆ ಹೋಗುವ ಪ್ರಾಣಿ ಪ್ರಭೇದಗಳ ಸಂರಕ್ಷಣೆ ಕುರಿತು ಒಪ್ಪಂದ ಅಥವಾ ವನ್ಯಜೀವಿಗಳ ವಲಸೆ ಪ್ರಭೇದಗಳ ಸಂರಕ್ಷಣೆ ಮೇಲಿನ ಸಮ್ಮೇಳನ. ಉದ್ದೇಶ ಏನಪ್ಪ ಅಂದರೆ ಭೂಮಿ, ಸಮುದ್ರ ಮತ್ತು ಗಾಳಿಯಲ್ಲಿ ವಲಸೆ ಹೋಗುವಂತಹ ಪ್ರಾಣಿ ಪ್ರಭೇದಗಳನ್ನು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಿಸುವುದು ಈ ಬಾನ್ ಸಮ್ಮೇಳನದ ಒಂದು ಪ್ರಮುಖವಾದ ಗುರಿ ಆಗಿದೆ. ನೆಕ್ಸ್ಟ್ ವಿಯೆನ್ನಾ ಸಮ್ಮೇಳನ. ಸೊ ವಿಯೆನ್ನಾ ಸಮ್ಮೇಳನ ಈಸಿ ಕ್ವೆಶನ್, ಇದು ಸಾಕಷ್ಟು ರಿಪೀಟೆಡ್ ಆಗಿ. ಓಜೋನ್ ಪದರದ ರಕ್ಷಣೆಯ ಸಮ್ಮೇಳನವನ್ನು ನಾವು ಏನಂತ ಕರಿತೀವಿ? ವಿಯೆನ್ನಾ ಸಮ್ಮೇಳನ ಅಂತ ರಿಲೇಟೆಡ್ ಆಗಿ ಅದಕ್ಕೆ ಸಂಬಂಧಪಟ್ಟಿದೆ ವಿಯೆನ್ನಾ ಸಮ್ಮೇಳನ. ಎಸ್, ಓಜೋನ್ ಪದರ ರಕ್ಷಣೆಯ ಸಮಾವೇಶ ಅಂತ ಕರಿತೀವಿ. ಇದು ಓಜೋನ್ ಪದರಕ್ಕೆ ಹಾನಿ ಮಾಡುವ ರಾಸಾಯನಿಕಗಳನ್ನು ಕಡಿಮೆ ಮಾಡುವ ಸಲುವಾಗಿ ರಚಿಸಲಾದಂತಹ ಅಂತಾರಾಷ್ಟ್ರೀಯ ಒಪ್ಪಂದದ ಸಮ್ಮೇಳನ. ಓಕೆ, ಇದರ ಮುಂದುವರೆದ ಭಾಗ ಯಾವುದು ಗೊತ್ತಿದೆ ನಮಗೆ? ಯಾವುದು? ಮಾಂಟ್ರಿಯಲ್ ಪ್ರೋಟೋಕಾಲ್. ಇದು ಸಾಕಷ್ಟು ಬಾರಿ ಎಕ್ಸಾಮ್ ರಿಪೀಟೆಡ್ ಆಗಿದೆ. ವಿಯೆನ್ನಾ ಸಮ್ಮೇಳನ ಮುಂದುವರೆದ ಭಾಗವೇ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೂ ಸಹ ಒಂದೇ. ವಿಯೆನ್ನಾ ಸಮ್ಮೇಳನ ಅದು ರಿಲೇಟೆಡ್ ಟು ಓಜೋನ್ ಪದರ. ಸೊ ಓಜೋನ್ ಪದರ ಸಂರಕ್ಷಣೆ ಸಮ್ಮೇಳನ. ಸೊ ಆನ್ಸರ್ ಏನಾಗುತ್ತೆ? 1ಕ್ಕೆ B, 2ಕ್ಕೆ A, 3ಕ್ಕೆ D, 4ಕ್ಕೆ C. ಸೊ ಆನ್ಸರ್ ಏನಾಗುತ್ತೆ? 1 ಆಗುತ್ತೆ. ಓಕೆ, ಕ್ಲಾಸ್ ಕೇಳುವಾಗ ನಾನು ಹೇಳ್ದಂಗೆ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ 53ನೇ ಪ್ರಶ್ನೆ. ಸೊ 53ನೇ ಪ್ರಶ್ನೆ 2G 3G ಅಂತ ಏನು ಹೇಳ್ತೀವಿ ಅದರ ಒಂದು ಕಾನ್ಸೆಪ್ಟ್ ಇದೆ. ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಮೊದಲನೇ ಹೇಳಿಕೆ ಏನಿದೆ, ಆಹಾರ ಉತ್ಪಾದನೆಗೆ ಸೂಕ್ತವಲ್ಲದ ಕಡಿಮೆ ಬೆಳೆ ಭೂಮಿಗಳಿಂದ ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳನ್ನು ಮಾಡಲಾಗುತ್ತದೆ ಅಂತೇಳಿ. ಎರಡನೇದು, ಭಾರತದ ಮೊದಲ ದ್ವಿತೀಯ ತಲೆಮಾರಿನ 2G ಜೈವಿಕ ಸಂಸ್ಕರಣವನ್ನು ಪಂಜಾಬಿನ ಬಂಟಿಡಾದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ. ಓಕೆ, ಸೊ ಇಲ್ಲಿ ಕೊಟ್ಟರೆ ಸ್ಟೇಟ್ಮೆಂಟ್ ಯಾವುದು? ಮೊದಲನೇ ಸ್ಟೇಟ್ಮೆಂಟಿಂದ ಆಹಾರ ಉತ್ಪಾದನೆಗೆ ಸೂಕ್ತವಲ್ಲದ ಕಡಿಮೆ ಬೆಳೆ ಭೂಮಿಯಿಂದ ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳನ್ನು ಮಾಡಲಾಗುತ್ತದೆ. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಸರಿಯಾಗಿದೆ. ಎಸ್, ಏನಪ್ಪ ಅಂದರೆ ಮೊದಲ ತಲೆಮಾರಿನ ಜೈವಿಕ ಇಂಧನಗಳನ್ನು ನಾವು ಯಾವ ಅಂತ ಹೇಳ್ತೀವಿ? ಮೊದಲ ತಲೆಮಾರಿನ ಜೈವಿಕ ಇಂಧನಗಳು ಯಾವುವು? ಜೋಳ ಇರ್ಬೋದು, ಕಬ್ಬು ಇರ್ಬೋದು ಮತ್ತು ಸೂರ್ಯಕಾಂತಿಗಳಂತಹ ಆಹಾರ ಬೆಳೆಗಳಿಂದ ನಾವು ತಯಾರಿಸಲಾಗುತ್ತದೆ. ಸೊ ಆದರೆ ಎರಡನೇ ತಲೆಮಾರಿನ ಜೈವಿಕ ಇಂಧನಗಳನ್ನು ನಾವು ಕೃಷಿ ತ್ಯಾಜ್ಯ ಇರ್ಬೋದು, ಮರ ಇರ್ಬೋದು ಮತ್ತು ಹುಲ್ಲಿನಂತಹ ಆಹಾರೇತರ ಕಚ್ಚಾ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಆದ್ದರಿಂದ ಆಹಾರ ಬೆಲೆ ಏರಿಕೆ ಆಗುವ ಸಮಸ್ಯೆ ಉಂಟಾಗುವುದಿಲ್ಲ. ಸೊ ಹಾಗಾಗಿ ಆಹಾರ ಉತ್ಪಾದನೆಗೆ ಸೂಕ್ತವಲ್ಲದ ಕಡಿಮೆ ಬೆಳೆ ಭೂಮಿಗಳಿಂದ ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳನ್ನು ನಾವು ಮಾಡಲಾಗುತ್ತದೆ ಅನ್ನೋದು ಸ್ಟೇಟ್ಮೆಂಟ್ ಸರಿ. ನೆಕ್ಸ್ಟ್ ಎರಡನೇದೇನಿದೆ, ಭಾರತದ ಮೊದಲ ದ್ವಿತೀಯ ತಲೆಮಾರಿನ 2G ಜೈವಿಕ ಸಂಸ್ಕರಣವನ್ನು ನಾವು ಪಂಜಾಬಿನ ಬಂಟಿಡಾದಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಲಾಗಿದೆ. ಸೊ ಈ ಸ್ಟೇಟ್ಮೆಂಟು ಸಹ ಸರಿ. ಭಾರತ ಸರ್ಕಾರ ಈ ದ್ವಿತೀಯ ತಲೆಮಾರಿನ ಎಥೆನಾಲ್ ಉತ್ಪಾದನೆಯನ್ನೇನು ಎಥೆನಾಲ್ ಉತ್ಪಾದನೆಯನ್ನು ಉತ್ತೇಜಿಸ್ತಾ ಇದೆ. ಇದರ ಭಾಗವಾಗಿ ಪಂಜಾಬ್ನ ಬಂಟಿಡಾದಲ್ಲಿ ದೇಶದ ಮೊದಲ 2G ಎಥೆನಾಲ್ ಸಂಸ್ಕರಣಾಗಾರವನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC ಅಂತ ಕರಿತೀವಲ್ಲ, IOC ಕಾರ್ಪೊರೇಷನ್ ಸ್ಥಾಪಿಸಿದೆ. ಇದು ಕೃಷಿ ತ್ಯಾಜ್ಯದಿಂದ ಇಂಧನ ಉತ್ಪಾದನೆಗೆ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಸೊ ಕೊಟ್ಟಿರೋದ್ರಲ್ಲಿ ಎರಡು ಸ್ಟೇಟ್ಮೆಂಟು ಸರಿ, 1 ಮತ್ತು 2. ಸೊ 2G ಅಂದರೆ ದ್ವಿತೀಯ ತಲೆಮಾರಿನ ಜೈವಿಕ ಇಂಧನಗಳ ಕುರಿತಾದಂಥ ಸ್ಟೇಟ್ಮೆಂಟ್ಗಳಲ್ಲಿ ಇವೆರಡು ಸ್ಟೇಟ್ಮೆಂಟು ಸರಿ. ಸೊ ಹಾಗಾಗಿ ನಾನು ಹೇಳುವಾಗ ನಾನು ಏನು ಇಂಪಾರ್ಟೆಂಟ್ ಹೇಳ್ತಾ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಇದೆ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಅಂತ ಇದೆ. ಸೊ ಅಂತರ್ಜಲ ಕಲುಷಿತ ಮತ್ತು ಅದರ ಮೂಲ ಅಂತೇಳಿ. ಸೊ ಅಂತರ್ಜಲ ಕಲುಷಿತಗಳು ಯಾವ್ಯಾವಪ್ಪ ಅಂದರೆ ವಿನೈಲ್ ಕ್ಲೋರೈಡು, ಕ್ರೋಮಿಯಮ್ಮು, ಕ್ಲೋರೋಫಾರ್ಮ್. ಇವುಗಳ ಮೂಲ ಯಾವುದು ಅಂತ ಕೇಳಿದ್ದೇನೆ. ಸೊ ಆನ್ಸರ್ ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಿನೈಲ್ ಇದನ್ನು ಮುಖ್ಯವಾಗಿ ನಾವು ಎಲ್ಲಿ ಬಳಸ್ತೀವಿ ಅಂದರೆ ವುಡ್ ಟ್ರೀಟಿಂಗಲ್ಲಿ ಬಳಸ್ತೀವಿ. ಸೊ ಇದರ ಅಂತರ್ಜಲ ಕಲುಷಿತ ಯಾವುದು? ವುಡ್ ಟ್ರೀಟಿಂಗು. ನೆಕ್ಸ್ಟ್ ವಿನೈಲ್ ಕ್ಲೋರೈಡ್ ಇದೆಯಲ್ಲ, ಇದನ್ನು ನಾವು ಪ್ರಮುಖವಾದ ಮೂಲ, ಇದೊಂದು ಅಂತರ್ಜಲ ಕಲುಷಿತ, ಇದರ ಪ್ರಮುಖವಾದ ಮೂಲ, ಇದನ್ನು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ನಾವು ಬಳಸ್ತೀವಿ. ಇನ್ನು ಕ್ರೋಮಿಯಂ, ಇದನ್ನು ಮುಖ್ಯವಾಗಿ ನಾವು ಮೆಟಲ್ ಪ್ಲೇಟಿಂಗಲ್ಲಿ ಬಳಸ್ತೀವಿ. ಅದು ಸಹ ಕ್ರೋಮಿಯಂ ಸಹ ಅಂತರ್ಜಲ ಕಲುಷಿತ, ಅದರ ಮೂಲ ಮೆಟಲ್ ಪ್ಲೇಟಿಂಗ್. ಇನ್ನು ಕ್ಲೋರೋಫಾರ್ಮ್, ಇದನ್ನು ನಾವು ಸಾಲ್ವೆಂಟ್ ಆಗಿ ಬಳಸ್ತೀವಿ. ಸೊ ಕ್ಲೋರೋಫಾರ್ಮ್. ಸೊ ಬಿ. ಸೊ ಒಂದನೇದಕ್ಕೆ ಸಿ, ಎರಡನೇದಕ್ಕೆ ಡಿ, ಸೊ ಮೂರನೇದಕ್ಕೆ ಎ, ನಾಲ್ಕನೇದಕ್ಕೆ ಬಿ. ಸೊ ಆನ್ಸರ್ ಏನಾಗುತ್ತೆ? 3 ಆಗುತ್ತೆ. ಸೊ ಫಿನೈಲ್ಗೇನು ವುಡ್ ಟ್ರೀಟಿಂಗು, ಅಂತರ್ಜಲ ಕಲುಷಿತ ಫಿನೈಲ್ಗೆ ಮೂಲ ವುಡ್ ಟ್ರೀಟಿಂಗು, ವಿನೈಲ್ ಕ್ಲೋರೈಡ್ಗೆ ಪ್ಲಾಸ್ಟಿಕ್ಕು, ಕ್ರೋಮಿಯಮ್ಗೆ ಮೆಟಲ್ ಪ್ಲೇಟಿಂಗು, ಕ್ಲೋರೋಫಾರ್ಮ್ಗೆ ಸಾಲ್ವೆಂಟ್. ಸೊ ಇದು ಪ್ಯೂರ್ಲಿ ಏನು ಸೈನ್ಸ್ ಕ್ವಶನು. ಸೊ ಇಲ್ಲಿ ಏನು ಕೊಟ್ಟಿದೆ? ಅಂತರ್ಜಲ ಕಲುಷಿತಗಳು ಕೊಟ್ಟಿದ್ದಾನೆ, ಅವುಗಳ ಮೂಲ ಯಾವುದು ಅಂತ ಕೊಟ್ಟಿದ್ದೀನಿ. ಓಕೆ, ನಾವು ಈ ಮೆಟಲ್ ಪ್ಲೇಟಿಂಗ್, ಸೊ ಫಾರ್ ಎಕ್ಸಾಂಪಲ್ ವುಡ್ ಟ್ರೀಟಿಂಗ್ ಮಾಡುವಾಗ ಫಿನೈಲ್ ಏನಾಗುತ್ತೆ? ಅಂತರ್ಜಲಕ್ಕೆ ಸೇರಿಕೊಳ್ಳುತ್ತೆ. ಸೊ ಅಲ್ಲಿ ಬಳಸ್ತೀವಿ ನಾವು ಮುಖ್ಯವಾಗಿ ಅದನ್ನು. ಸೊ ನೆಕ್ಸ್ಟು ಆಮೇಲೆ ವಿನೈಲ್ ಕ್ಲೋರೈಡನ್ನು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸ್ತೀವಿ. ಆಟೋಮೆಟಿಕ್ಕಾಗಿ ಅದರ ತ್ಯಾಜ್ಯದಿಂದ ಅಂತರ್ಜಲ ಕಲುಷಿತ ಆಗುತ್ತೆ. ವಿನೈಲ್ ಕ್ಲೋರೈಡ್ ಅನ್ನೋ ಒಂದು ಅಂತರ್ಜಲ ಕಲುಷಿತ ನಮ್ಮ ಅಂತರ್ಜಲ ಸೇರಿಕೊಳ್ಳುತ್ತೆ. ಕ್ರೋಮಿಯಮನ್ನು ನಾವು ಏನು ಮಾಡ್ತೀವಿ? ಈ ಮೆಟಲ್ ಪ್ಲೇಟಿಂಗ್ ಮಾಡುವಾಗ ಬಳಸ್ತೀವಿ. ಕ್ಲೋರೋಫಾರ್ಮ್ ಸಾಲ್ವೆಂಟಾಗಿ ಬಳಸ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ವಿನೈಲ್ ಕ್ಲೋರೈಡು, ಕ್ರೋಮಿಯಮು, ಕ್ಲೋರೋಫಾರ್ಮ್ ಇವೆಲ್ಲ ಅಂತರ್ಜಲ ಕಲುಷಿತಗಳು. ಇವುಗಳ ಮೂಲ ನಾವು ಬಳಸುವಂಥ ದಿನನಿತ್ಯ ಬಳಸುವಂಥ ವಸ್ತುಗಳೇ ಒಂದು ಮೂಲವನ್ನು ಕೇಳಿದ್ದೇನೆ. ಓಕೆ, ಸೊ ಆನ್ಸರ್ CDAB. ಓಕೆ, ಇಂಪಾರ್ಟೆಂಟ್ ಆನ್ಸರ್ ಖಂಡಿತ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯ ಟ್ರಾನ್ಸ್ಜೆಂಡರ್ ನೀತಿಯನ್ನು ಅಂಗೀಕರಿಸುವುದು ಡ್ಯಾಶ್ರಲ್ಲಿ. ಸೊ ಇದು ಒಂದು ಪ್ಯೂರ್ಲಿ ಕರೆಂಟ್ ಇವೆಂಟ್ ಕ್ವಶನ್ನು. ಜೊತೆಗೆ ಕರ್ನಾಟಕ ಸರ್ಕಾರದ
ಕಾನೂನು ಅಥವಾ ನೀತಿಗೆ ಸಂಬಂಧಪಟ್ಟಿದ್ದು. ಸೊ ತೃತೀಯ ಲಿಂಗಿಗಳ ಬಗ್ಗೆ ಅಥವಾ ತೃತೀಯ ಲಿಂಗಿ ನೀತಿಯನ್ನು ಕರ್ನಾಟಕ ಸರ್ಕಾರ ಯಾವಾಗ ಅಂಗೀಕರಿಸಿತು ಅಂತಂದರೆ, ಸೊ ಇದನ್ನು ಡಿಸೆಂಬರ್ 2017ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ತೃತೀಯ ಲಿಂಗಿ ನೀತಿ 2017 ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಜೆಂಡರ್ ಪಾಲಿಸಿಯನ್ನು ಡಿಸೆಂಬರ್ 2017ರಲ್ಲಿ ಅಂಗೀಕರಿಸಿದೆ. ಈ ನೀತಿಯನ್ನು ಅಳವಡಿಸಿಕೊಂಡಂತಹ ಮೊದಲ ಭಾರತೀಯ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ಈ ನೀತಿಯ ಮುಖ್ಯ ಉದ್ದೇಶಗಳು: ಒಂದು, ತೃತೀಯ ಲಿಂಗಿ ಸಮುದಾಯದವರಿಗೆ ಶಿಕ್ಷಣವನ್ನು, ಆರೋಗ್ಯ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳನ್ನು ಒದಗಿಸುವುದು, ಜೊತೆಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ತಾರತಮ್ಯವನ್ನು ತಡೆಗಟ್ಟುವುದು ಈ ನೀತಿಯ ಒಂದು ಪ್ರಮುಖವಾದ ಉದ್ದೇಶ. ಸೊ ತೃತೀಯ ಲಿಂಗಿಗಳಿಗೆ ಸಮಾಜದಲ್ಲಿ ಗೌರವಯುತವಾದ ಸ್ಥಾನಮಾನ ಮತ್ತು ಸಾಮಾಜಿಕ ನ್ಯಾಯವನ್ನು ಖಾತರಿಪಡಿಸುವುದು, ಜೊತೆಗೆ ತೃತೀಯ ಲಿಂಗಿ ಸಮುದಾಯದ ಸಬಲೀಕರಣಕ್ಕಾಗಿ ಯೋಜನೆಗಳನ್ನು ರೂಪಿಸುವುದು ಈ ಒಂದು ಟ್ರಾನ್ಸ್ಜೆಂಡರ್ ನೀತಿ ಅಥವಾ ತೃತೀಯ ಲಿಂಗಿ ನೀತಿಯಲ್ಲಿ ಒಂದು ಪ್ರಮುಖವಾದ ಉದ್ದೇಶಗಳು. ನೆಕ್ಸ್ಟ್ ಕ್ವೆಶನ್. ಸೊ 56ನೇ ಪ್ರಶ್ನೆ. ಬಹು ಆಯಾಮ ಬಡತನ ಸೂಚ್ಯಾಂಕ MPIನ ಆಯಾಮಕ್ಕೆ ಸಂಬಂಧಿಸಿದೆ. ಸೊ ಇದರಲ್ಲಿ ಕೊಟ್ಟಿರುವಂತಹ ಹಲವಾರು ಸ್ಟೇಟ್ಮೆಂಟ್ಸ್ಗಳ 4 ಸ್ಟೇಟ್ಮೆಂಟ್ಸ್ಗಳು ತಪ್ಪಾದ ಹೇಳಿಕೆ ಗುರುತಿಸಿ. ನೋಡಿ, ಇದೊಂದು ಟ್ವಿಸ್ಟ್. ಈ ಸಲ ಎಲ್ಲ ಎಕ್ಸಾಮ್ಗಳು ಇದೊಂದು ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಲ್ಲ, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಬಹು ಆಯಾಮ ಬಡತನ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂಗೆ ನಾವು 3 ಮುಖ್ಯ ಆಯಾಮಗಳ ಆಧಾರದ ಮೇಲೆ ನಾವು ಈ ಒಂದು ಬಡತನ ಸೂಚ್ಯಾಂಕವನ್ನು ನಾವು ಏನು ಮಾಡ್ತೀವಿ, ಬಹು ಆಯಾಮದಲ್ಲಿ ಅಳಿತೀವಿ. ಒಂದು ಶಿಕ್ಷಣ ಇರ್ಬೋದು, ಇನ್ನೂ ಒಂದು ಆರೋಗ್ಯ ಇರ್ಬೋದು, ಇನ್ನೂ ಒಂದು ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಯಾವ ಹೇಳಿಕೆ ತಪ್ಪು ಅನ್ನೋದಕ್ಕಿಂತ ಮೊದಲೇ ಹೇಳಿಕೆ ವೈಸ್ ಹೋಗೋಣ. ಸೊ ಬಹು ಆಯಾಮ ಬಡತನ ಸೂಚ್ಯಾಂಕ ಅಥವಾ ಮಲ್ಟಿಪಲ್ ಇಂಡೆಕ್ಸ್ ಆಫ್ ಪಾವರ್ಟಿ ಏನಂತ ಕರಿತೀವಿ. ಸೊ ಅದು ಆರೋಗ್ಯ ಆಯಾಮವು ಏನು ಮಾಡುತ್ತೆ, ಪೌಷ್ಟಿಕಾಂಶ, ಹದಿಹರೆಯದ ಮಕ್ಕಳ ಮರಣ ದರ ಮತ್ತು ತಾಯಿಯ ಆರೋಗ್ಯವನ್ನು ಒಳಗೊಂಡಿದೆ ಅಂತ ಹೇಳುತ್ತೆ ಮೊದಲನೇ ಸ್ಟೇಟ್ಮೆಂಟ್. ಆ್ಯಕ್ಚುಲಿ ಈ ಸ್ಟೇಟ್ಮೆಂಟ್ ಏನಿದೆ ತಪ್ಪಾಗಿದೆ. ಅಂದರೆ ಈ ಸ್ಟೇಟ್ಮೆಂಟ್ ಏನಿದೆ ತಪ್ಪಿದೆ. ಆ್ಯಕ್ಚುಲಿ ಏನು ಈ ಬಡತನ ಸೂಚ್ಯಾಂಕ ಆಯಾಮ ಏನು ಹೇಳುತ್ತೆ ಅಂದರೆ ಇದು MPI ಆರೋಗ್ಯ ಆಯಾಮವು ಪೌಷ್ಟಿಕಾಂಶ, ಹದಿಹರೆಯದ ಮಕ್ಕಳ ಮರಣ ದರ ಮತ್ತು ತಾಯಿಯ ಆರೋಗ್ಯವನ್ನು ಒಳಗೊಂಡಿದೆ ಅಂತ ಹೇಳುವಂಥ ಈ ಸ್ಟೇಟ್ಮೆಂಟು ತಪ್ಪಿದೆ. ಯಾಕಂದರೆ ಇದು MPI ಆರೋಗ್ಯ ಆಯಾಮ ಕೇವಲ ಪೌಷ್ಟಿಕಾಂಶ ಮತ್ತು ಶಿಶು ಮರಣ ಅಂಶಗಳನ್ನು ಮಾತ್ರ ಒಳಗೊಂಡಿದೆ. ಇದು ಶಿಶು ಮರಣ ಅಂದರೆ ಪೌಷ್ಟಿಕಾಂಶ ಮತ್ತು ಶಿಶು ಮರಣ, ಚೈಲ್ಡ್ ಮಾರ್ಟಾಲಿಟಿ ಅಂತ ಕರಿತೀವಿ, ಅಂಶಗಳನ್ನು ಮಾತ್ರ ಒಳಗೊಂಡಿದೆ. ತಾಯಿಯ ಆರೋಗ್ಯ ಮತ್ತು ಹದಿಹರೆಯದ ಮಕ್ಕಳ ಮರಣದ ಪರಿಗಣಿಸುವುದಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಆ್ಯಕ್ಚುಲಿ ಈ ಸ್ಟೇಟ್ಮೆಂಟ್ ಹೇಗೆ ಕೊಟ್ಟಿದ್ದಾನೆ, ಈ ಆರೋಗ್ಯ ಆಯಾಮ ಪೌಷ್ಟಿಕಾಂಶ, ಹದಿಹರೆಯದ ಮಕ್ಕಳ ಮರಣ ದರ, ತಾಯಿಯ ಆರೋಗ್ಯವನ್ನು ಒಳಗೊಂಡಿರೋದಿಲ್ಲ. ಅದು ಆ್ಯಕ್ಚುಲಿ ಪೌಷ್ಟಿಕಾಂಶ, ಶಿಶು ಮರಣ ದರ ಇವೆರಡು ಅಂಶಗಳನ್ನು ಒಳಗೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಹದಿಹರೆಯದ ಮಕ್ಕಳ ಮರಣ ದರ ಅಥವಾ ತಾಯಿಯ ಆರೋಗ್ಯವನ್ನು ಒಳಗೊಂಡಿರೋದಿಲ್ಲ. ಅದು ಒಳಗೊಂಡಿರೋದು ಶಿಶು ಮರಣ ದರವನ್ನು, ವೆರಿ ಇಂಪಾರ್ಟೆಂಟ್, ಶಿಶು ಮರಣ ದರವನ್ನು ಮತ್ತು ಪೌಷ್ಟಿಕಾಂಶವನ್ನು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ಆರೋಗ್ಯದ ಆಯಾಮಗಳಲ್ಲಿನ ಸೂಚಕಗಳು ಸಮಾನವಾಗಿ ಮಹತ್ವವನ್ನು ಹೊಂದಿವೆ. ಸೊ ಈ ಸ್ಟೇಟ್ಮೆಂಟು ಸರಿ. ಯಾಕಂದರೆ ಏನು ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಜೀವನ ಮಟ್ಟ ಇರ್ಬೋದು, ಈ 3 ಆಯಾಮಗಳಿಗೆ ಈಕ್ವಲೈಸೇಷನ್ ಮಹತ್ವವನ್ನು ಕೊಡ್ತಾರೆ ಯಾವಾಗ ಬಹು ಆಯಾಮ ಬಡತನ ಸೂಚ್ಯಾಂಕವನ್ನು ಪರಿಗಣಿಸುವಾಗ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ನೆಕ್ಸ್ಟ್ 3 ಸ್ಟೇಟ್ಮೆಂಟ್ ಎಂದು ಒಬ್ಬ ಮಹಿಳೆ ಅಂದರೆ 18-49 ವರ್ಷಗಳು ಅಥವಾ ಒಬ್ಬ ಪುರುಷ 18-45 ವರ್ಷಗಳು, ಅವನ ದೇಹ ಸೂಚ್ಯಾಂಕ 18.5 kg/m² ಗಿಂತ ಕಡಿಮೆ ಇದ್ದರೆ ಅದನ್ನು ಅಪೌಷ್ಟಿಕತೆಯನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾನೆ. ಸೊ ಈ ಸ್ಟೇಟ್ಮೆಂಟು ತಪ್ಪು. ಆ್ಯಕ್ಚುಲಿ ಬಹು ಆಯಾಮ ಬಡತನ ಸೂಚ್ಯಾಂಕದಲ್ಲಿ ಏನು ಹೇಳ್ತಾರೆ ದೇಹದ ದ್ರವ್ಯರಾಶಿ ಏನು BMI ಅಂತ ಕರಿತೀವಿ 18.5 kg/m² ಗಿಂತ ಕಡಿಮೆವಿರುವ ವ್ಯಕ್ತಿಗಳನ್ನು ಅಪೌಷ್ಟಿಕತೆ ಹೊಂದಿದ್ದಾರೆ ಅಂತ ಪರಿಗಣಿಸ್ತೀವಿ. ಆ್ಯಕ್ಚುಲಿ ಇಲ್ಲಿ ಪುರುಷರ ವಯಸ್ಸಿನ ಮಿತಿಯನ್ನು ನಾವು ಯಾವುದೇ ರೀತಿ ನಿರ್ದಿಷ್ಟವಾಗಿ ಹೇಳೋದಿಲ್ಲ. ಸೊ ಇಲ್ಲಿ ಪ್ರಮುಖವಾಗಿ ಅಪೌಷ್ಟಿಕ ಸೂಚಕವನ್ನು 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳ ಮತ್ತು ವಯಸ್ಕರನ್ನು ಪರಿಗಣಿಸಿ ನಿರ್ಧರಿಸಲಾಗುತ್ತೆ. ಸೊ ಇಲ್ಲಿ ವಯಸ್ಸು ಕೊಡೋದು ನಾಟ್ ನೆಸಸರಿ. ಸೊ ಹಾಗಾಗಿ ಇಲ್ಲಿ ಒಬ್ಬ ಮಹಿಳೆ ಒಬ್ಬ ಪುರುಷ ಇಷ್ಟೇಜ್ ಅಂತ ಏನಿರಲ್ಲ. ಆ್ಯಕ್ಚುಲಿ ನಾವು ಅಪೌಷ್ಟಿಕತೆಯನ್ನು ನಾವು ಪರಿಗಣಿಸುವಾಗ
ಸೊ ಇಲ್ಲಿ ಪುರುಷರ ವಯಸ್ಸಿನ ಮಿತಿ ಅಥವಾ ಮಹಿಳೆಯರ ವಯಸ್ಸಿನ ಮಿತಿಯನ್ನು ನಾವು ಹೇಳೋದಿಲ್ಲ. ಆ್ಯಕ್ಚುಲಿ ಅಪೌಷ್ಟಿಕತೆಯನ್ನು ನಾವು ಏನು ಸೂಚ್ಯಂಕವನ್ನು ಪರಿಗಣಿಸುವಾಗ 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳ ಮತ್ತು ವಯಸ್ಕರನ್ನು ಪರಿಗಣಿಸಿ ಅವರು ಅಪೌಷ್ಟಿಕತೆಯಿಂದಿದ್ದಾರಾ ಅಥವಾ ಏನು ಪೌಷ್ಟಿಕತೆಯಿಂದಿದ್ದಾರಾ ಅನ್ನೋದನ್ನು ನಾವು ನಿರ್ಧರಿಸ್ತೀವಿ. ಸೊ ಇಲ್ಲಿ ವಯಸ್ಸು ಅವಶ್ಯಕತೆ ಇರಲ್ಲ, ಬಟ್ ಅಲ್ಲಿ ಸೂಚ್ಯಂಕ ಕರೆಕ್ಟು 18.5 kg/m ಕಡಿಮೆ ಇದ್ದರೆ 5 ವರ್ಷಕ್ಕಿಂತ ಯಾರೇ ಇದ್ರೂ ಅವರು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ಅರ್ಥ. ಸೊ ಈ ಸ್ಟೇಟ್ಮೆಂಟು ತಪ್ಪು. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ 2 ಸ್ಟೇಟ್ಮೆಂಟ್ಗಳು ಸ್ವಲ್ಪ ಕೊಟ್ಟ ಡಾಟಾ ಪ್ರಕಾರ ತಪ್ಪಾಗ್ತವೆ, ಬಟ್ ಒಂದು ಹೇಳಿಕೆ ತಪ್ಪನ್ನು ನಾವು ಗುರುತಿಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 2 ಸ್ಟೇಟ್ಮೆಂಟ್ ತಪ್ಪಿರ್ಬೋದು ನನ್ನ ಅನಿಸಿಕೆ. ನೆಕ್ಸ್ಟ್, ಕುಟುಂಬದ ಒಬ್ಬ ಸದಸ್ಯ ಅಪೌಷ್ಟಿಕತೆ ಹೊಂದಿದ್ದರೆ ಇಡೀ ಮನೆಯನ್ನು ಪೌಷ್ಟಿಕಾಂಶ ಕೊರತೆಯನ್ನು ಪರಿಗಣಿಸಲಾಗುವುದು. ಓಕೆ, ಈ ಸ್ಟೇಟ್ಮೆಂಟ್ ಸರಿ. ನಾವು ಬಹುಆಯಾಮ ಬಡತನ ಸೂಚ್ಯಾಂಕ ವಿಶ್ಲೇಷಣಾ ವಿಧಾನದ ಪ್ರಕಾರ ಅಥವಾ MPIನ ವಿಶ್ಲೇಷಣಾ ವಿಧಾನದ ಪ್ರಕಾರ ಒಂದು ಕುಟುಂಬದಲ್ಲಿ ಯಾವುದೇ ಒಬ್ಬ ಸದಸ್ಯ ಮಕ್ಕಳು ಸೇರಿದಂತೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದರೆ ಇಡೀ ಕುಟುಂಬವನ್ನು ನಿರ್ದಿಷ್ಟ ಸೂಚ್ಯಾಂಕದಲ್ಲಿ ವಂಚಿತರಾಗಿದ್ದಾರೆ ಅಂತ ನಾವು ಪರಿಗಣಿಸ್ತೀವಿ. ಸೊ ಈ ಸ್ಟೇಟ್ಮೆಂಟು ಸರಿ. ಸೊ ಈ ಸ್ಟೇಟ್ಮೆಂಟ್ ಸರಿ. 2 ಮತ್ತು 4ನೇ ಸ್ಟೇಟ್ಮೆಂಟ್ ಸರಿ, ಬಟ್ ಈ ಸ್ಟೇಟ್ಮೆಂಟು ಕೊಟ್ಟಿರೋ ಡಾಟಾ ಪ್ರಕಾರ, ಕೊಟ್ಟಿರುವಂತಹ ಕೆಲವು ಇಂಪಾರ್ಟೆಂಟ್ ಅಂಶಗಳ ಪ್ರಕಾರ ಸ್ವಲ್ಪ ತಪ್ಪಾಗುತ್ತೆ. ಸೊ ಇಲ್ಲಿ ಪೌಷ್ಟಿಕಾಂಶ ಕರೆಕ್ಟು. ಸೊ ಆರೋಗ್ಯ ಪೌಷ್ಟಿಕಾಂಶಗಳು ಉಂಟಲ್ಲ, ಹದಿಹರೆಯದ ಮಕ್ಕಳ ಮರಣ ದರ ನೋಡಲ್ಲ, ಶಿಶು ಮರಣ ದರವನ್ನು ನೋಡ್ತೀವಿ, ಬಟ್ ತಾಯಿ ಆರೋಗ್ಯನ ಒಳಗೊಂಡಿರಲ್ಲ. ಅದೇ ಕಾರಣಕ್ಕೆ ಹದಿಹರೆಯದ ಮಕ್ಕಳ ಮತ್ತು ತಾಯಿ ಆರೋಗ್ಯನ ಒಳಗೊಂಡಿರಲ್ಲ, ಬರೀ ಪೌಷ್ಟಿಕಾಂಶ ಮತ್ತು ಶಿಶು ಮರಣ ದರವನ್ನು ಈ ಆರೋಗ್ಯ ಆಯಾಮ ಒಳಗೊಂಡಿರುತ್ತೆ. ಸೊ ಆರೋಗ್ಯದ ಆಯಾಮಗಳ ಸೂಚಕಗಳು ಸಮಾನವಾಗಿ ಮಹತ್ವ ಹೊಂದಿರ್ತವೆ. ಶಿಕ್ಷಣ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು, ಜೀವನ ಮಟ್ಟದ 3 ಈಕ್ವಲ್ ಆಗಿ ನೋಡ್ತೀವಿ ನಾವು ಆಯಾ ಬಡತನ ಸೂಚ್ಯಂಕ ನೋಡುವಾಗ. ಸೊ ಇಲ್ಲಿ ಏಜ್ ಇಂಪಾರ್ಟೆಂಟ್ ಆಗಲ್ಲ, ಬಸ್ಟ್ ಅಪೌಷ್ಟಿಕತೆಯನ್ನು 5 ವರ್ಷದ ಮೇಲೆ ನಾವು ಹೊಳಿತೀವಿ. ಸೊ ಅವ್ರದ್ದು 18.5 kg/m ಕಡಿಮೆ ಇದ್ದರೆ ಅಪೌಷ್ಟಿಕತೆ ಬಳಲ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಏಜ್ ಇರಲ್ಲ. ಬಟ್ ಇಲ್ಲಿ 4ನೇ ಸ್ಟೇಟ್ಮೆಂಟ್ ಕರೆಕ್ಟ್. ಒಬ್ಬ ಕುಟುಂಬ ಸದಸ್ಯ ಅಪೌಷ್ಟಿಕತೆ ಹೊಂದಿದ್ರೆ ಇಡೀ ಮನೆಯನ್ನು ಪೌಷ್ಟಿಕಾಂಶ ಕೊರತೆಯಿಂದ ಇದನ್ನು ಪರಿಗಣಿಸ್ತೀವಿ. ಸೊ 2 ಸ್ಟೇಟ್ಮೆಂಟ್ ರಾಂಗ್ ಇದೆ, ಬಟ್ 1 ಸ್ಟೇಟ್ಮೆಂಟ್ ತಪ್ಪಾಗಬೇಕಾಗಿತ್ತು. ಬಟ್ ಕೊಟ್ಟಿರೋ ಕ್ವಶನ್ ಸ್ವಲ್ಪ ಡಾಟಾ ತಪ್ಪಿದೆ. ಓಕೆ, ನಿಮಗೇನು ಸರಿ ಅನಿಸುತ್ತೋ ಅದನ್ನು ನೀವು ವಿಶ್ಲೇಷಣೆ ಮಾಡಿ. ನನಗೆ ಗೊತ್ತಿರುವಂಥ ನಾಲೆಡ್ಜ್ ಬೇಸ್ನ ನಾನು ಈ ಕ್ಲಾಸನ್ನು ಮಾಡ್ತಿದ್ದೀನಿ. ಖಂಡಿತ ಇದರಲ್ಲಿ ಯಾವ ಸ್ಟೇಟ್ಮೆಂಟು ಒಂದು ತಪ್ಪಿರಬೇಕು, ಬಟ್ 2 ಸ್ಟೇಟ್ಮೆಂಟ್ ತಪ್ಪಿದೆ, ಬಟ್ 1 ಸ್ಟೇಟ್ಮೆಂಟು ತಪ್ಪಿರಬೇಕಾಗಿತ್ತು, ಇರಲಿ. ಸೊ ನಿಮಗೆ ಇದ್ರ ಡಾಟಾ ಸ್ವಲ್ಪ ತಪ್ಪು ಅನಿಸಿದರೆ ಖಂಡಿತ, ನಾನು ಹೇಳೋ ಡಾಟಾ ತಪ್ಪಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಜೊತೆಗೆ ನಾನು ಹೇಳುವಂಥ ಆನ್ಸರ್ಸ್ಗಳು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನು ಪ್ಯೂರ್ಲಿ ನೀತಿ ಆಯೋಗದ ಬಗ್ಗೆ ಇದೆ. ನೀತಿ ಆಯೋಗದ ವರದಿ ಪ್ರಕಾರ ಏನಿದೆ ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಸೊ ನೀತಿ ಆಯೋಗದ ವರದಿ ಪ್ರಕಾರ ಏನು, ಜನವರಿ 2022ರಲ್ಲಿ 960 ಮಿಲಿಯನ್ ಜನರು ತಮ್ಮ ಮೊದಲ COVID-19 ವ್ಯಾಕ್ಸಿನೇಷನ್ ಪಡೆದುಕೊಂಡ್ರು ಅನ್ನೋದು. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಆ್ಯಕ್ಚುಲಿ ಯಾಕಪ್ಪ ಅಂದರೆ ನೀತಿ ಆಯೋಗದ ವರದಿ ಪ್ರಕಾರ ಜನವರಿ 2022 ಹೊತ್ತಿಗೆ ಸುಮಾರು 156.02 ಕೋಟಿ ಅಂದರೆ 1.56 ಬಿಲಿಯನ್ ಡೋಸ್ಗಳನ್ನು ವಿತರಿಸಲಾಗಿತ್ತು. ಸೊ ಅದರಲ್ಲಿ 960 ಮಿಲಿಯನ್ ಏನು 960 ಎಂಬುದು ಒಂದು ಮೊದಲ ಡೋಸ್ ಪಡೆದವರ ಸಂಖ್ಯೆಗೆ ಸಮೀಪವಾಗಿಲ್ಲ. ಸೊ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಅಂದಾಜು 95ರಿಂದ 96 ಕೋಟಿ ಜನರ ಮೊದಲ ಡೋಸ್ ಪಡೆದಿದ್ದರು. ಆದರೆ ವರದಿ ಹೇಳಿಕೆಯಲ್ಲಿ ಕೊಟ್ಟಿರೋದ ಪ್ರಕಾರ ಏನೇನು ಅಂಕಿಅಂಶಕ್ಕೆ ಸರಿಯಾಗಿ ಮ್ಯಾಚ್ ಆಗಲ್ಲ. ಸೊ ನೀತಿ ಆಯೋಗದ ವರದಿ ಪ್ರಕಾರ ಜನವರಿ 2022ರಲ್ಲಿ 960 ಮಿಲಿಯನ್ ಜನರು ತಮ್ಮ ಮೊದಲ COVID-19 ವ್ಯಾಕ್ಸಿನೇಷನ್ ಪಡ್ಕೊಂಡ್ರು. ಬಟ್ ತಪ್ಪು, ಯಾಕಂದರೆ ಹೇಳ್ದಂಗೆ ಸೊ 2022 ಹೊತ್ತಿಗೆ ನಾವು 156.2 ಕೋಟಿ 1.56 ಬಿಲಿಯನ್ ಡೋಸ್ಗಳನ್ನು ಆಲ್ರೆಡಿ ವಿತರಿಸಿದ್ವಿ. ಸೊ 960 ಮಿಲಿಯನ್ ಎಂಬುದು ಮೊದಲ ಡೋಸ್ ಪಡೆದ ಸಂಖ್ಯೆಗೆ ಸಮೀಪ ಆಗಲ್ಲ, ಯಾಕಂದರೆ ವಿತರಿಸಿರೋದೇ ನಾವು 1.56 ಬಿಲಿಯನ್ ಅಂದರೆ 156.02 ಕೋಟಿ ಡೋಸ್ಗಳನ್ನು. ಸೊ ಅಧಿಕೃತ ಅಂಕಿಅಂಶ ಪ್ರಕಾರ 96 ಕೋಟಿ ಅನ್ನೋದು ಪಡೆದಿದ್ದರು ಅನ್ನೋದು ಅದು ಸರಿಯಾದ ರೀತಿಯಾದಂಥ ಡಾಟಾ ಆಗಲ್ಲ. ಸೊ ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ನೀತಿ ಆಯೋಗದ ಪ್ರಕಾರ ತಪ್ಪು. 2ನೇ ಸ್ಟೇಟ್ಮೆಂಟು, COVID-19 ವೈರಸ್ ವಿರುದ್ಧ ಹೋರಾಡಲು ಅಂತಾರಾಷ್ಟ್ರೀಯ ಪ್ರಯತ್ನದ ಭಾಗವಾಗಿ ವ್ಯಾಕ್ಸಿನ್ ಮೈತ್ರಿಯನ್ನು 2020ರಲ್ಲಿ ಜಾರಿಗೊಳಿಸಲಾಯಿತು. ಇದನ್ನು 94 ದೇಶಗಳಿಗೆ 723.435 ಲಕ್ಷ ಡೋಸ್ಗಳನ್ನು ಪೂರೈಸಲು ಸಾಧ್ಯವಾಯಿತು. ಈ ಸ್ಟೇಟ್ಮೆಂಟು ಸಹ ತಪ್ಪು. ಯಾಕಪ್ಪ ಅಂದರೆ COVID-19 ಸಂಬಂಧಿಸಿದಂತೆ ಲಸಿಕೆ ಮೈತ್ರಿಯ ಹೆಸರು ಕೋವ್ಯಾಕ್ಸ್ ಅಂತೇಳಿ. COVID-19 ಲಸಿಕೆಗಳ ಜಾಗೃತಿಕ ಪ್ರವೇಶ ಅಂತ ಕರಿತೀವಿ. ಮತ್ತು 2020ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಗ್ಯಾವಿ ಮೈತ್ರಿಗಳು ಆರಂಭಿಸ್ತವೆ. ಸೊ ವ್ಯಾಕ್ಸಿನ್ ಮೈತ್ರಿ ಎಂಬುದು ಇದರ ಭಾಗವಾಗಿರ್ಬೋದು, ಆದರೆ ನೀಡಿದ ಅಂಕಿಅಂಶಗಳು ನಿಖರವಾಗಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ತಪ್ಪು. ನೆಕ್ಸ್ಟು 3ನೇ ಸ್ಟೇಟ್ಮೆಂಟು, 2020ರ 46 ಸೂಚಕಕ್ಕೆ ವಿರುದ್ಧವಾಗಿ. ಸೊ 2020ರ
46 ಸೂಚ್ಯಂಕಕ್ಕೆ ವಿರುದ್ಧವಾಗಿ 2021ರಲ್ಲಿ ಭಾರತವು ನಾವೀನ್ಯತೆಯ ಸೂಚ್ಯಂಕದಲ್ಲಿ 66 ವಿಶಿಷ್ಟ ಸೂಚಕಗಳನ್ನು ಬಳಸಿದೆ. ಈ ಸ್ಟೇಟ್ಮೆಂಟು ಸರಿ. ಏನಂದರೆ 2021ರಲ್ಲಿ ಸ್ವಚ್ಛತಾ ಸೂಚ್ಯಂಕದಲ್ಲಿ ಸ್ವಚ್ಛತಾ ಸರ್ವೇಕ್ಷಣೆ 2021ರಲ್ಲಿ ಸೊ ಏನು ಭಾರತ ಉತ್ತಮ ಸ್ಥಾನವನ್ನು ಪಡೆದಿದೆ. ನೈರ್ಮಲ್ಯ ಸುಧಾರಣೆ ನಡೆಯಲು 66 ಪ್ರಮುಖ ಸೂಚಕಗಳನ್ನು ಬಳಸಲಾಯಿತು. ಇದು ಸ್ವಚ್ಛ ಭಾರತ್ ಮಿಷನ್ಗೆ ಇದು ಸಂಬಂಧಪಟ್ಟಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿ. ಅಂದರೆ 2026ರ 46 ಸೂಚಕಕ್ಕೆ ವಿರುದ್ಧವಾಗಿ 2021ರಲ್ಲಿ ಭಾರತ ನಾವೀನ್ಯತೆ ಸೂಚ್ಯಂಕದಲ್ಲಿ 66 ವಿಶೇಷ ಸೂಚಕಗಳನ್ನು ಬಳಸಿದೆ. ಸ್ವಚ್ಛ ಭಾರತ್ ಸ್ವಚ್ಛ ಸರ್ವೇಕ್ಷಣೆ 2021ರ ಪ್ರಕಾರ ಭಾರತ ಉತ್ತಮ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ನೈರ್ಮಲ್ಯ ಸುಧಾರಣೆ ನಡೆಯಲು 66 ಪ್ರಮುಖ ಸೂಚಕಗಳನ್ನು ಬಳಸಲಾಯಿತು. ಸ್ವಚ್ಛ ಭಾರತ ಮಿಷನ್ಗೆ ಸಂಬಂಧಿಸಿದೆ. ಓಕೆ, ಈ ಸ್ಟೇಟ್ಮೆಂಟು ಸರಿ. ನೆಕ್ಸ್ಟು 4ನೇ ಸ್ಟೇಟ್ಮೆಂಟ್ ಇದೆ 2019-20 ಸಂಶೋಧನೆ ಮತ್ತು ಅಭಿವೃದ್ಧಿ ಅಂಕಿಅಂಶಗಳ ಅನ್ವಯ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು DRDOನಿಂದ ಮಾಡಲ್ಪಟ್ಟ R ಮತ್ತು D ವೆಚ್ಚದ ಪಾಲು ಅಧಿಕವಾಗಿರುತ್ತದೆ ಮತ್ತು ICMRನ ಪಾಲು ಕಡಿಮೆ ಇರುತ್ತದೆ. ಈ ಸ್ಟೇಟ್ಮೆಂಟು ಏನು ಅನ್ನೋದನ್ನು ನೋಡೋಣ. ಈ ಸ್ಟೇಟ್ಮೆಂಟ್ ಸಹ ಸರಿ. ಈ ಸ್ಟೇಟ್ಮೆಂಟು ಸರಿ. ಏನಪ್ಪ ಅಂದರೆ 2019-20 ಸಂಶೋಧನೆ ಮತ್ತು ಅಭಿವೃದ್ಧಿ ಅಂಕಿಅಂಶಗಳ ಪ್ರಕಾರ DRDO ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇದೆಯಲ್ಲ, ಈ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚು ಹಣ ಖರ್ಚು ಮಾಡುತ್ತಾ ಇದೆ. ಸೊ ಇದರ ಹೋಲಿಕೆಯಲ್ಲಿ ICMR ಏನಿದೆ, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಪಾಲು ಕಡಿಮೆ ಇರುತ್ತದೆ. ಸೊ ಇದು ಭಾರತದ ರಕ್ಷಣಾ ವಲಯ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡುವುದನ್ನು ಸೂಚನೆ ಮಾಡುತ್ತೆ. 2019-20 ಸಂಶೋಧನೆ ಮತ್ತು ಅಭಿವೃದ್ಧಿ ಅಂಕಿಅಂಶಗಳ ಅನ್ವಯ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ DRDO ಮಾಡಲ್ಪಟ್ಟ R ಮತ್ತು D ವೆಚ್ಚದ ಪಾಲು ಅಧಿಕವಾಗಿರುತ್ತದೆ. R ಮತ್ತು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸೊ ವೆಚ್ಚದ ಪಾಲು ಅಧಿಕವಾಗಿರುತ್ತೆ. ಎಸ್ ಕರೆಕ್ಟು. ಮತ್ತು ICMRನ ಪಾಲು ಕಡಿಮೆ ಇರುತ್ತೆ. ಅಂದರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಪಾಲು ಕಡಿಮೆ ಇರುತ್ತೆ. ಸೊ ಡಾಟಾ ಪ್ರಕಾರ ಸರಿ. ಈ ಸ್ಟೇಟ್ಮೆಂಟ್ ಸರಿ. ಆನ್ಸರ್ ಏನಾಗುತ್ತೆ ಇದಕ್ಕೆ 3 ಮತ್ತು 4 ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಿದೆ 52ನೇ ಕ್ವೆಶನ್. ಈ ಕೆಳಗಿನ ಯಾವ ಸಮಿತಿಯು ಭಾರತದಲ್ಲಿ ಆರೋಗ್ಯ ಸೇವೆಗಳಿಗೆ ಸಾರ್ವತ್ರಿಕ ಪ್ರವೇಶಕ್ಕಾಗಿ ಶಿಫಾರಸನ್ನು ಮಾಡಿತು? ಸೊ ಆನ್ಸರ್ ಬೋರೆ ಕಮಿಟಿ, ಬೋರೆ ಸಮಿತಿ ಅಂತಲೂ ಕರಿತೀವಿ. ಈ ಸಮಿತಿ ಇದೆಯಲ್ಲ ಭಾರತದಲ್ಲಿ ಆರೋಗ್ಯ ಸೇವೆಗಳಿಗೆ ಸಾರ್ವತ್ರಿಕ ಪ್ರವೇಶಕ್ಕಾಗಿ ಶಿಫಾರಸನ್ನು ಮಾಡಿತು. ಸೊ ಬೋರ್ ಸಮಿತಿಯು ಭಾರತದ ಆರೋಗ್ಯ ಸೇವೆಗಳ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಮೈಲುಗಲ್ಲು. ಯಾಕಂದರೆ 1943ರಲ್ಲಿ ಸರ್ ಜೋಸೆಫ್ ಬೋರ್ ಅಂತ ಅವರ ಹೆಸರು, ಅವರ ಅಧ್ಯಕ್ಷತೆಯಲ್ಲಿ ಬ್ರಿಟಿಷ್ ಭಾರತದ ಸರ್ಕಾರವು ಈ ಸಮಿತಿಯನ್ನು ರಚನೆ ಮಾಡಿತು 1943ರಲ್ಲಿ. 1946ರಲ್ಲಿ ಈ ಸಮಿತಿಯ ವರದಿಯನ್ನು ಸಲ್ಲಿಸ್ತದೆ. ಈ ವರದಿಯು ಭಾರತದಲ್ಲಿ ಸಮಗ್ರ ಮತ್ತು ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಲು ಶಿಫಾರಸನ್ನು ಮಾಡುತ್ತೆ. ಸೊ ಇದರ ಪ್ರಮುಖ ಶಿಫಾರಸುಗಳು ಏನಪ್ಪ ಅಂದರೆ ಸಾರ್ವತ್ರಿಕ ಪ್ರವೇಶ, ಅಂದರೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಸೇವೆಗಳನ್ನು ಉಚಿತವಾಗಿ ಲಭ್ಯವಾಗಬೇಕಂತ ಈ ಸಮಿತಿ ಶಿಫಾರಸು ಮಾಡುತ್ತೆ. ರೋಗ ನಿವಾರಣಾ ಮತ್ತು ಚಿಕಿತ್ಸಾ ಸೇವೆಗಳ ಸಮನ್ವಯ, ರೋಗ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆ ಎರಡನ್ನೂ ಒಂದೇ ವ್ಯವಸ್ಥೆ ಅಡಿಯಲ್ಲಿ ತರುವುದು ಇದರ ಪ್ರಮುಖವಾದ ಒಂದು ಈ ಸಮಿತಿ ಶಿಫಾರಸಾಗಿತ್ತು. ಆರೋಗ್ಯ ಸೇವೆಗಳ ನಿರ್ವಹಣೆ ಮಾಡೋದು ಗ್ರಾಮೀಣ ಇರ್ಬೋದು, ನಗರ ಪ್ರದೇಶಗಳಲ್ಲಿ ಸುಸಂಘಟಿತ ಆರೋಗ್ಯ ವ್ಯವಸ್ಥೆಗಳನ್ನು ರಚಿಸುವುದು ಈ ಸಮಿತಿಯ ಒಂದು ಪ್ರಮುಖವಾದ ವರದಿಯಾಗಿದೆ. ಸೊ ಈ ಸಮಿತಿಯ ವರದಿನ ಆಧುನಿಕ ಭಾರತದ ಆರೋಗ್ಯ ವ್ಯವಸ್ಥೆಯ ನೀಲನಕ್ಷೆ ಅಂತ ಸಹ ಬ್ಲೂ ಪ್ರಿಂಟ್ ಅಂತ ಸಹ ಪರಿಗಣಿಸ್ತೇವೆ. ಅಂದರೆ ಈಗಿನ ಭಾರತದ ಒಂದು ಆರೋಗ್ಯ ವ್ಯವಸ್ಥೆ ಏನು ನಮ್ಮ ಹೆಲ್ತ್ ಸೆಕ್ಟರ್ ಏನಿದೆ ಇಂಡಿಯಾದ್ದು, ಅದರ ನೀಲನಕ್ಷೆ ಅಂತ ಪರಿಗಣಿಸಲಾಗುತ್ತೆ. ಇದೇ ಕಾರಣಕ್ಕೆ ಇದನ್ನು ಆರೋಗ್ಯ ಸರ್ವೇಕ್ಷಣಾ ಮತ್ತು ಅಭಿವೃದ್ಧಿ ಸಮಿತಿ ಅಂತಲೂ ಕರೀತಾರೆ. ನೆಕ್ಸ್ಟ್ ಕೇಲ್ಕರ್ ಕಮಿಟಿ ನಿಮಗೆ ಗೊತ್ತೇ ಇದೆ, ಇದರಲ್ಲಿ ಕೊಟ್ಟಿರೋದು. ಸೊ ಇದು ಯಾವುದೇ ಪ್ರಮುಖ ಆರೋಗ್ಯ ಸಮಿತಿ ಭಾರತದಲ್ಲಿ ಈ ಥರ ಕೇಲ್ಕರ್ ಕಮಿಟಿ ಮಾಡಿಲ್ಲ. ಇನ್ನು ದಾಸಗುಪ್ತ ಕಮಿಟಿ ನಿಮಗೆ ಗೊತ್ತೇ ಇದೆ, ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಷಯಗಳಿಗೆ ಸಂಬಂಧಿಸಿದ ಹೊರತಾಗಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿಲ್ಲ. ನರಸಿಂಹನ್ ಸಮಿತಿ, ಇದು ಸಮಿತಿ ಭಾರತದ ಆರ್ಥಿಕ ಮತ್ತು ಬ್ಯಾಂಕಿಂಗ್ ವಲಯ, ಸೊ ಆರ್ಥಿಕ ಮತ್ತು ಬ್ಯಾಂಕಿಂಗ್ ವಲಯದ ಸಮಿತಿಗಳಿಗೆ ಅಥವಾ ವರದಿಗೆ ಸುಧಾರಣೆಗೆ ಸಂಬಂಧಿಸಿದೆ. ಸೊ ಹಾಗಾಗಿ ಇದರಲ್ಲಿ ಕೊಟ್ಟರೆ ಆನ್ಸರ್ ಏನಾಗುತ್ತೆ ಬೋರ್ ಕಮಿಟಿ. ಸೊ ಆಗಲೇ ಹೇಳ್ದಂಗೆ ನಾನು ಕ್ಲಾಸ್ ಮಾಡುವಾಗ ನಾನು ಹೇಳುವಂಥದ್ದು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ 59ನೇ ಕ್ವೆಶನು. ಈ ಕೆಳಗಿನ ಸಮಸ್ಯೆಗಳಿಂದ ಹೊರಬರಲು ಆರ್ಥಿಕ ಸುಧಾರಣೆ ಅಗತ್ಯವಾಗಿದ್ದು. ಸೊ ಆರ್ಥಿಕ ಸುಧಾರಣೆ ಯಾಕೆ ಬೇಕಾಗಿದ್ದು ಅನ್ನೋದು ಕ್ವೆಶನ್ ಅಷ್ಟೇ ಇದು 1991ರಲ್ಲಿ. ಒಂದನೇದು ರಾಜಸ್ವದ ಅತಿಯಾದ ಬಳಕೆ ಮತ್ತು ವೆಚ್ಚವು ಅಧಿಕವಾಗುವುದು. ಸೊ ಈ ಕೆಳಗಿನ ಸಮಸ್ಯೆಗಳಿಂದ ಅಂತ ಹೊರಬರಲು, ಈ ಸಮಸ್ಯೆಗಳಿಂದ ಹೊರಬರಲು ಆರ್ಥಿಕ ಸುಧಾರಣೆ ಅಗತ್ಯವಾಗಿತ್ತ? ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಎಸ್, ಅಗತ್ಯವಾಗಿತ್ತು. ಕರೆಕ್ಟ್. ಈ ಸಮಸ್ಯೆಯಿಂದನೇ ರಾಜಸ್ವ ಅತಿಯಾದ ಬಳಕೆ ಮತ್ತು ವೆಚ್ಚವು ಅಧಿಕವಾಗಿತ್ತು.
ಸೊ ಈ ಸಮಸ್ಯೆಯಿಂದ ಹೊರಬರಲು ಆರ್ಥಿಕ ಸುಧಾರಣೆಗಳು ಅಗತ್ಯವಾಗಿತ್ತು. ಎಕ್ಸ್ಕ್ಯೂಸಿವ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಹೈ ಫಿಸ್ಕಲ್ ಡಿಫಿಸ್, ಸರ್ಕಾರಿ ವೆಚ್ಚವು ಆದಾಯಕ್ಕಿಂತ ಹೆಚ್ಚಾಗಿದ್ದರಿಂದ ವಿತ್ತೀಯ ಕೊರತೆ ಹೆಚ್ಚಾಯಿತು. ಸೊ ಹಾಗಾಗಿ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಆಯಿತು. ಸೊ ಈ ಸಮಸ್ಯೆಯಿಂದ ಹೊರಬರಲು ನಾವು ಆರ್ಥಿಕ ಸುಧಾರಣೆಗಳು ಅಗತ್ಯವಾಗಿತ್ತು. ನೆಕ್ಸ್ಟ್, ಕೈಗಾರಿಕೆಗಳಿಗೆ ಅತಿಯಾದ ರಕ್ಷಣೆ ನೀಡುವುದು ಸಾರ್ವಜನಿಕ ವಲಯದಲ್ಲಿ ಅತಿಯಾದ ನಷ್ಟ. ಈ ಸಮಸ್ಯೆಯಿಂದ ಸಹ ನಾವು ಹೊರಬರಲು ಆರ್ಥಿಕ ಸುಧಾರಣೆಗಳು ನಮಗೆ ಬೇಕಾಗಿತ್ತು. ಏನಪ್ಪ ಅಂದರೆ, ಸೊ ಇಲ್ಲಿ ಏನಾಗಿತ್ತು ಅಂದರೆ, ಈ ಕೈಗಾರಿಕೆಗಳಿಗೆ ಅತಿಯಾದ ರಕ್ಷಣೆ ನೀಡುವುದರಿಂದ ಸಾರ್ವಜನಿಕ ವಲಯದಲ್ಲಿ ಅತಿಯಾದ ನಷ್ಟ ಉಂಟಾಯಿತು. ಯಾಕಂದರೆ ಇಲ್ಲಿ ಪರವಾನಗಿ ರಾಜ್ ಅಂತ ಒಂದು ಬರುತ್ತೆ, ಲೈಸೆನ್ಸ್ ರಾಜ್ ಅಂತೇಳಿ. ಈ ವ್ಯವಸ್ಥೆಯಿಂದಾಗಿ ಏನಾಗಿತ್ತು, ಕೈಗಾರಿಕೆಗಳ ಬೆಳವಣಿಗೆ ಕುಂಠಿತ ಆಯಿತು. ಜೊತೆಗೆ ಸಾರ್ವಜನಿಕ ವಲಯದ ಉದ್ದಿಮೆಗಳು ಕಳಪೆ ನಿರ್ವಹಣೆಯಿಂದ ನಷ್ಟ ಅನುಭವಿಸಿತು. ಜೊತೆಗೆ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹೆಚ್ಚಿಸಿತು. ಸೊ ಇವುಗಳಿಂದ ನಷ್ಟದಿಂದ ಹೊರಬರಲು ಆರ್ಥಿಕ ಸುಧಾರಣೆಗಳು ಅಗತ್ಯವಾಗಿತ್ತು. ನೆಕ್ಸ್ಟ್, ನೈಸರ್ಗಿಕ ಸಂಪನ್ಮೂಲ ಅಸಮರ್ಪಕ ನಿರ್ವಹಣೆ, ತಂತ್ರಜ್ಞಾನ ಅಭಿವೃದ್ಧಿ ಕೆಳಮಟ್ಟದಲ್ಲಿರುವುದು. ಸೊ ಈ ಕಾರಣಕ್ಕೂ ಸಹ ಈ ಸಮಸ್ಯೆಯಿಂದ ಹೊರಬರಲು ಆರ್ಥಿಕ ಸುಧಾರಣೆಗಳು ನಮಗೆ ಅಗತ್ಯವಾಯಿತು. ಯಾಕಂದರೆ ಈ ಆರ್ಥಿಕತೆಯ ಮುಕ್ತವಾಗಿಲ್ಲದ ಕಾರಣ, ಆಗಿನ ಟೈಮಲ್ಲಿ ನಮ್ಮ ದೇಶದ ಆರ್ಥಿಕತೆ ಮುಕ್ತವಾಗದ ಕಾರಣ ತಂತ್ರಜ್ಞಾನ ಸುಧಾರಣೆ ಮತ್ತು ಸಂಪನ್ಮೂಲಗಳ ಸಮರ್ಪಕವಾದ ಬಳಕೆ ಸಾಧ್ಯವಾಗಿರಲಿಲ್ಲ. ಸೊ ಹಾಗಾಗಿ ಈ ಸಮಸ್ಯೆಯಿಂದ ಹೊರಬರಲಿಕ್ಕೋಸ್ಕರ ಆರ್ಥಿಕ ಸುಧಾರಣೆ ಅಗತ್ಯವಾಗಿತ್ತು. ಅಲ್ಪ ಹೂಡಿಕೆ ಮತ್ತು ಅಲ್ಪ ಉಳಿತಾಯ, ಸೊ ಇದರಿಂದ ಸಹ ನಾವು ಹೊರಬರಲು ಆರ್ಥಿಕ ಸುಧಾರಣೆ ಅಗತ್ಯವಾಗಿತ್ತು. ಯಾಕಂದರೆ ಆರ್ಥಿಕ ಅಭಿವೃದ್ಧಿ ಅಗತ್ಯವಾದ ಹೂಡಿಕೆ ಉಳಿತಾಯದ ಪ್ರಮಾಣ ಕಡಿಮೆ ಇತ್ತು. ಸೊ ಬಂಡವಾಳ ರಚನೆಗೆ ಅಡ್ಡಿಯಾಗಿತ್ತು. ಸೊ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ನಾವೇನು ಮಾಡಿದ್ವಿ, ಈ 4 ಸಮಸ್ಯೆಗಳನ್ನು ಹೊರಬರಲು 1991ರಲ್ಲಿ ಉದಾರೀಕರಣ, ಲಿಬರಲೈಸೇಷನ್, ಖಾಸಗೀಕರಣ, ಪ್ರೈವೇಟೈಸೇಷನ್, ಜಾಗತೀಕರಣ ನೀತಿಗಳನ್ನು ಜಾರಿಗೆ ತಂದಿ. ಈ ಸುಧಾರಣೆಗಳು ಭಾರತದಲ್ಲಿ ಆರ್ಥಿಕತೆಯನ್ನು ಮುಕ್ತಗೊಳಿಸಿ ಸ್ಪರ್ಧಾತ್ಮಕತೆ ಹೆಚ್ಚಿಸಿ ಜಾಗತಿಕ ಆರ್ಥಿಕತೆಯನ್ನು ಸಂಯೋಜಿಸಲು ಸಹಾಯವನ್ನು ಮಾಡಿದ್ದು. ಓಕೆ, ಸೊ ಏನು ಇಂಪಾರ್ಟೆಂಟ್ಸ್ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ. ಸೊ ಲಾಸ್ಟ್ ಕ್ವಶನ್ ಇದು, 60ನೇ ಪ್ರಶ್ನೆ. 10 ಪ್ರಶ್ನೆಗಳು ಸಾಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 10 ಕ್ವಶನ್ಸ್ಗಳನ್ನ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋದ ಕೊನೆ ಪ್ರಶ್ನೆ, ಒಟ್ಟು 10 ಪ್ರಶ್ನೆಗಳು ಇಲ್ಲಿಗೆ ಎಕ್ಸ್ಪ್ಲೇನ್ ಮಾಡೋದಾಗುತ್ತೆ. ಸೊ ನೈಜ ಬಡ್ಡಿ ದರ ಮತ್ತು ನಾಮಮಾತ್ರ ದರಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಪ್ಯೂರ್ಲಿ ಎಕನಾಮಿಕ್ಸ್ ಕ್ವಶನ್. ನೈಜ ಬಡ್ಡಿ ದರ ಅಥವಾ ರಿಯಲ್ ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. ವ್ಯತ್ಯಾಸ ಏನಂತ ಕೊಟ್ಟಿದ್ದೇನೆ, ಕೊಟ್ಟಿರೋದ್ರಲ್ಲಿ ಆನ್ಸರ್ ಯಾವ್ದು ಸರಿ ಅಂತೇಳಿ ನೋಡೋಣ. ಮೊದಲನೇದೇನಿದೆ, ಓಕೆ, ನೈಜ ಬಡ್ಡಿ ದರ ಮತ್ತು ನಾಮಮಾತ್ರ ದರಗಳ ನಡುವಿನ ವ್ಯತ್ಯಾಸವೇನು ಅಂತ ಕೊಟ್ಟಿದ್ದೇನೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಮೊದಲಿಗೆ ನೈಜ ಬಡ್ಡಿ ದರ ಅಂದ್ರೇನು ಅಥವಾ ನಾಮಮಾತ್ರ ದರ ಅಂದರೆ ಅಂತ ತಿಳ್ಕೋಬೇಕು. ಸೊ ರಿಯಲ್ ಇಂಟ್ರೆಸ್ಟ್ ರೇಟ್ ಅಂದರೆ, ರಿಯಲ್ ಇಂಟ್ರೆಸ್ಟ್ ರೇಟ್ ಅಂದರೆ ಇದು ನಾಮಮಾತ್ರ ದರದಿಂದ ಹಣದುಬ್ಬರದ ದರವನ್ನು ಕಳೆದ ಬಂದ ದರವಾಗಿರುತ್ತದೆ. ನಾಮಮಾತ್ರ ದರದಿಂದ ಹಣದುಬ್ಬರ ದರವನ್ನು ಕಳೆದ ಬಂದ ದರವನ್ನು ನಾವು ನೈಜ ಬಡ್ಡಿ ದರ ಅಂತ ಕರಿತೀವಿ. ಇದು ಸಾಲಗಾರ ಅಥವಾ ಹೂಡಿಕೆದಾರರ ಕೊಳ್ಳುವ ಶಕ್ತಿಯಲ್ಲಿನ ನಿಜವಾದ ಬದಲಾವಣೆಯನ್ನು ತೋರಿಸುತ್ತೆ. ಇನ್ನು ನಾಮಮಾತ್ರ ದರ ಅಂದರೆ ಇದು ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳು ಸಾಲವನ್ನು ನೀಡುವಾಗ ಅಥವಾ ಠೇವಣಿಗಳ ಮೇಲೆ ಅಧಿಕೃತವಾಗಿ ಘೋಷಿಸುವ ಬಡ್ಡಿ ದರವಾಗಿದೆ. ಸೊ ಈ ದರದಲ್ಲಿ ಹಣದುಬ್ಬರದ ಪರಿಣಾಮವನ್ನು ಪರಿಗಣಿಸುವುದಿಲ್ಲ. ಉದಾಹರಣೆಗೆ, ಬ್ಯಾಂಕ್ ಒಂದು ಠೇವಣಿಗೆ ವಾರ್ಷಿಕವಾಗಿ 7% ಬಡ್ಡಿ ದರ ನೀಡಿದರೆ ಅದು ಏನಾಗುತ್ತೆ, ನಾಮಮಾತ್ರ ದರವಾಗುತ್ತೆ. ಸೊ ಇದರ ಪ್ರಮುಖವಾಗಿ ಒಂದು ನಾವು ಸೂತ್ರ ನೋಡಿದ್ರೆ, ನೈಜ ಬಡ್ಡಿ ದರ ಅಂದರೆ ಏನು ಗೊತ್ತಾ, ನೈಜ ಬಡ್ಡಿ ದರ ಈಸ್ ಈಕ್ವಲ್ ಟು ನಾಮಮಾತ್ರ ದರ. ಓಕೆ, ನಾಮಮಾತ್ರ ದರ ಅಂದರೆ ನಾಮಿನಲ್ ಇಂಟ್ರೆಸ್ಟ್ ರೇಟ್ ಮೈನಸ್ ಹಣದುಬ್ಬರ. ಸೊ ಉದಾಹರಣೆಗೆ ನಮ್ಮ ಏನು ನಾಮಮಾತ್ರ ದರ 7% ಇದ್ದು ಹಣದುಬ್ಬರ 4% ಇದ್ದರೆ, ಸೊ ನೈಜ ಬಡ್ಡಿ ದರ ಏನಾಗುತ್ತೆ, ಮೈನಸ್ ಮಾಡಿದಾಗ 7 4 ಮಾಡಿದಾಗ 3% ಆಗುತ್ತೆ. ಇದರರ್ಥ ಹಣವು ನಿಜವಾಗಿ ನಾವು 3ರಷ್ಟು ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕೊಟ್ಟಿರೋ ಆನ್ಸರಲ್ಲಿ ಏನಾಗುತ್ತೆ, ಹಣದುಬ್ಬರವು ನೈಜ ಬಡ್ಡಿ ದರವನ್ನು ಹೊಂದಿರುತ್ತದೆ ಮತ್ತು ನಾಮಮಾತ್ರ ದರವು ಕೊಳ್ಳುವುದರ ಮತ್ತು ಸಾಲ ನೀಡುವವರಿಗೆ ಅನ್ವಯಿಸುತ್ತೆ. ಸೊ ಇದು ಅದರ ಪ್ರಮುಖವಾದ ವ್ಯತ್ಯಾಸ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, 1 ಆಗುತ್ತೆ. ಅಂದರೆ ಹಣದುಬ್ಬರವು ನಿಜ ಬಡ್ಡಿ ದರವನ್ನು ಕಡಿಮೆ ಮಾಡುತ್ತೆ ಮತ್ತು ನಾಮಮಾತ್ರ ದರವು ಹಣದುಬ್ಬರವನ್ನು ಪರಿಗಣಿಸದಿರುವುದರಿಂದ ಸಾಲವನ್ನು ಕೊಡುವವರ ಅಥವಾ ಸಾಲವನ್ನು ಕೊಡುವವರ ಮತ್ತು ಸಾಲ ಪಡೆಯುವವರಿಗೆ ಇದೇನಾಗುತ್ತೆ, ಅನ್ವಯಿಸುತ್ತೆ ಮತ್ತು ಜೊತೆಗೆ ಅವರಿಗೆ ಅನ್ವಯಿಸುತ್ತೆ. ಸೊ ಅಂದರೆ ಸಾಲ ಕೊಡುವವರಿಗೆ ಹಣದುಬ್ಬರದಿಂದ ಅನ್ವಯವಾಗುತ್ತದೆ. ಯಾಕಂದರೆ ಅವರು ಬಡ್ಡಿ ರೂಪದಲ್ಲಿ ಪಡೆಯುವ ಹಣದ ಕೊಳ್ಳುವ ಶಕ್ತಿ ಏನಾಗುತ್ತೆ, ಕಡಿಮೆಗೊಳ್ಳುತ್ತೆ. ಸೊ ಸಾಲ ಪಡೆಯುವವರಿಗೆ ಹಣದುಬ್ಬರ ಲಾಭದಾಯಕವಾಗುತ್ತೆ. ಯಾಕಂದರೆ ಅವರು ಹಿಂದಿನ ಕೊಳ್ಳುವ ಶಕ್ತಿಗೆ ಸಮಾನದ ಹಣವನ್ನು ಹಿಂದಿರುಗಿಸುತ್ತಿದ್ದರೂ ಹಣದುಬ್ಬರದಿಂದ ಹಣದ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೈಜ ಬಡ್ಡಿ ದರ ಮತ್ತು ನಾಮಮಾತ್ರ ದರದ ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ, ಹಣದುಬ್ಬರವು ನೈಜ ಬಡ್ಡಿ ದರವನ್ನು ಹೊಂದಿರುತ್ತದೆ ಮತ್ತು ನಾಮಮಾತ್ರ ದರವು ಕೊಳ್ಳುವವರು ಮತ್ತು ಸಾಲ ನೀಡುವವರಿಗೆ ಅದು ಅನ್ವಯಿಸುತ್ತೆ. ಸೊ ಇಲ್ಲಿ ಇದೊಂದು ಕರೆಕ್ಟ್ ಆಗುತ್ತೆ.
ಸೊ ಆನ್ಸರ್ 1. ನೈಜ ಬಡ್ಡಿದರ ಬಂಡವಾಳ ಮಾರುಕಟ್ಟೆಗೆ ಅನ್ವಯಿಸಲು ಬಂಡವಾಳ ಮಾರುಕಟ್ಟೆ ಬರೋದಿಲ್ಲ. ನೈಜ ಬಡ್ಡಿದರ ಹೂಡಿಕೆಗೆ ಅನ್ವಯವಾಗುತ್ತೆ, ಇದು ಬರೋದೇ ಇಲ್ಲ. ನೈಜ ಬಡ್ಡಿ ಅಲ್ಪಾವಧಿ ಸಾಲಗಳು ಮಾತ್ರ, ಇದು ಬರೋದಿಲ್ಲ. ಸೊ ಆನ್ಸರ್ ಏನಾಗುತ್ತೆ 1 ಆಗುತ್ತೆ. ಓಕೆ. ಸೊ ನೈಜ ಬಡ್ಡಿದರ ನಾಮಮಾತ್ರ ದರ ಅಂದರೆ ರಿಯಲ್ ಇಂಟ್ರೆಸ್ಟ್ ರೇಟು ಹಾಗೆಯೇ ನಾಮಿನಲ್ ಇಂಟ್ರೆಸ್ಟ್ ರೇಟ್ ನಡುವೆ ವ್ಯತ್ಯಾಸ ಏನಪ್ಪ ಅಂದರೆ ಹಣದುಬ್ಬರವು ನೈಜ ಬಡ್ಡಿದರವನ್ನು ಹೊಂದಿರುತ್ತದೆ. ವೆರಿ ಇಂಪಾರ್ಟೆಂಟ್. ಹಣದುಬ್ಬರ ಯಾವಾಗಲೂ ರಿಯಲ್ ಇಂಟ್ರೆಸ್ಟ್ ರೇಟನ್ನು ಹೊಂದಿರುತ್ತೆ. ನಾಮಮಾತ್ರ ದರ ಏನಾಗುತ್ತೆ ಕೊಳ್ಳುವವರು ಮತ್ತು ಸಾಲ ನೀಡುವವರಿಗೆ ಮಾತ್ರ ಅನ್ವಯಿಸುತ್ತೆ. ಸೊ ಈ ಸ್ಟೇಟ್ಮೆಂಟು ಸರಿ. ಓಕೆ, ಇಷ್ಟು ಕ್ವಶನ್ ಸಾಕು ಇಲ್ಲಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ GK ಸೀರೀಸ್ನ 4ನೇ ವಿಡಿಯೋಲಿ ಮುಗಿಸಿದ್ದೀನಿ. ಖಂಡಿತ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಮೆಂಟಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.